ನಮಸ್ತೆ. ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ, ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟಿವ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಸ್, ಇವತ್ತಿನ ಟಾಪಿಕ್ ವಾರದ ರೀಡಿಂಗ್. ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಬರ್ತಿದೆ, ಈ ಒಂದು ಹೊಸ ವರ್ಷದಲ್ಲಿ ಹೊಸದೇನು ಬರ್ತಿದೆ, ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್ ಬರ್ತಿದೆ ಈ ಒಂದು ವೀಕಲ್ಲಿ ನೋಡೋಣ. ಇಲ್ಲಿ ಆಲ್ರೆಡಿ 2 ಕಾರ್ಡ್ಸ್ ಇದೆ. ಪೈಲ್ ನಂಬರ್ 1 ಆ್ಯಂಡ್ ಪೈಲ್ ನಂಬರ್ 2. ಯಾವ ನಂಬರ್ ನಿಮ್ಗೆ ಅಟ್ರಾಕ್ಟ್ ಅನ್ನಿಸ್ತದೆ ಅದನ್ನು ಚಾಯ್ಸ್ ಮಾಡಿ ಆ್ಯಂಡ್ 1 ನಿಮಿಷ ಮೆಡಿಟೇಟ್ ಮಾಡಿ. ನೀವು ಇಷ್ಟವಾದ ಪೈಲ್ನ ಚಾಯ್ಸ್ ಮಾಡಿ ಆ್ಯಂಡ್ ಯಾವ್ದು ನಿಮ್ಗೆ ರೆಸಿನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ. ರೆಸಿನೇಟ್ ಆಗಿಲ್ಲದೆ ಇರೋದನ್ನ ಇಲ್ಲೇ ಬಿಟ್ಬಿಡಿ. ಎಸ್, ಈ ಒಂದು ವರ್ಷದಲ್ಲಿ ನೀವು ಅಂದ್ಕೊಂಡಿರೋದೆಲ್ಲವೂ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗಲಿ. ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ನಿಮ್ಮ ಬದುಕಲ್ಲಿ ಸಿಗಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮ ಬ್ಲೆಸ್ಸಿಂಗ್ಸ್ ಕೂಡ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಐ ಹೋಪ್ ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಪೈಲ್ ನಂಬರ್ 1, ಯಾರಿ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ. ಈ ಒಂದು ವಾರದ ರೀಡಿಂಗ್ ನಿಮಗಾಗಿ ಒನ್ಸ್ ಅಗೇನ್ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಸ್, ಮೊದಲೇದಾಗಿ ಬೆಲ್ ಏನು ಮೆಸೇಜ್ ಕೊಡ್ತಿದೆ ಫಾರ್ ಪೈಲ್ ನಂಬರ್ 1 ನೋಡೋಣ. ಎಸ್, ಪೈಲ್ ನಂಬರ್ 1, ಈ ಒಂದು ವೀಕಲ್ಲಿ ನೀವು ಅಂದ್ಕೊಂಡಿದ್ದನ್ನೆಲ್ಲ ಸಿದ್ಧಿಪಡಿಸ್ಕೋತಿದ್ದೀರಾ. ಏನೋ ಒಂದು ಸಿಹಿ ಸುದ್ದಿ ನಿಮಗೋಸ್ಕರ ಕಾದಿದೆ. ಜೊತೆಗೆ ಈ ಒಂದು ವೀಕಲ್ಲಿ ನಿಮಗೆ ಸಾಕಷ್ಟು ಉಡುಗೊರೆಗಳು ಕೂಡ ನಿಮ್ಮ ಕುಟುಂಬದ ಸದಸ್ಯರಿಂದ ನಿಮಗೆ ಸಿಗ್ತಿದೆ. ಪೈಲ್ ನಂಬರ್ 1 ಆ್ಯಂಡ್ ಈ ಒಂದು ವೀಕಲ್ಲಿ ಯಾರು ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಹ್ಯಾಪಿ ಬರ್ಡೇ ಟು ಯು. ನಿಮ್ಮ ಇಷ್ಟಾರ್ಥವೆಲ್ಲವೂ ಸಿದ್ಧಿ ಆಗಲಿ. ಆಯುಷ್ಯ, ಆರೋಗ್ಯ, ನೆಮ್ಮದಿ ನಿಮ್ಮ ಬದುಕಲ್ಲಿ ಸಿಗಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಸ್, ಈ ಒಂದು ವಾರದಲ್ಲಿ ಪೈಲ್ ನಂಬರ್ 1 ತುಂಬಾನೇ ಚೇಂಜಸ್ನ ನೋಡ್ತಿದ್ದೀರಾ. ಏನು ನಿಮಗೆ ಬ್ಯಾಕ್ ಓವರ್ ವೀಕ್ಸ್ ಅಲ್ಲಿ ನಿಮಗೆ ಏನು ಕೆಲಸಗಳಾಗಿಲ್ಲ ಅಥವಾ ಕೆಲಸಕ್ಕೆ ತುಂಬಾನೇ ಪ್ರಯತ್ನ ಪಟ್ಟು ನಿಮಗೆ ಆ ಕೆಲಸ ಸಿದ್ಧಪಡಿಸ್ಕೊಳಕ್ಕಾಗಿಲ್ಲ, ಇನ್ನೇನು ಆಗ್ಬೇಕಾಗಿತ್ತು, ಕೊನೆ ಮೂಮೆಂಟ್ ಅಲ್ಲಿ ಆ ಕೆಲಸ ಏನು ಪೆಂಡಿಂಗ್ ಆಗಿ ಉಳಿದ್ಬಿಟ್ಟಿದೆ, ಆ ಕೆಲಸ ಈ ಒಂದು ವೀಕಲ್ಲಿ ಕೈಗೆ ಎತ್ಕೋತಿದ್ದಾರೆ, ಅದು ಕಂಪ್ಲೀಟ್ ಆಗಿ ಆಗ್ತಿದೆ. ಅದ್ರ ಮೇಲೆ ಸ್ವಲ್ಪ ನಿಮಗೆ ನಂಬಿಕೆ ಬೇಕು. ಯಾಕೋ ಕೆಲಸದ ಮೇಲೆ ನೀವು ನಂಬಿಕೆ ಸಂಪೂರ್ಣವಾಗಿಟ್ಟಿಲ್ಲ, ಆಗುತ್ತೋ ಇಲ್ವೋ ಡೌಟಲ್ಲಿ ನೀವು ಆ ಕೆಲಸನ ಮಾಡ್ತಿರಬಹುದು. ಖಂಡಿತ ಈ ಒಂದು ವೀಕಲ್ಲಿ ಆ ಕೆಲಸ ನಿಮಗೆ ತುಂಬ ಫಾಸ್ಟಾಗಿ ಮೂವ್ ಆನ್ ಆಗ್ತಿದೆ. ಎಸ್, ಪೈಲ್ ನಂಬರ್ 1, ಆರ್ಕೇಂಜಲ್ಸ್ ಇಂದ ಹೆಚ್ಚಿನ ಬ್ಲೆಸ್ಸಿಂಗ್ಸ್ ನಿಮಗೆ ಇದೆ. ಸೊ ತುಂಬಾನೇ ಯಾವುದೋ ಒಂದು ವಿಚಾರಕ್ಕೆ ಮ್ಯಾನಿಫೆಸ್ಟ್ ಮಾಡಿದ್ದೀರಾ, ಅರ್ಕೆಗಳನ್ನ ಮಾಡಿರಬಹುದು. ಆ ಕೆಲಸ ಕೂಡ ನಿಮಗೆ ಆ ಕೆಲಸ ಆಗಬೇಕು ಅಂತ ನೀವೇನು ಪ್ರೇಯರ್ ಮಾಡಿದ್ದೀರಾ, ಅರಿಕೆಗಳನ್ನ ಮಾಡ್ಕೊಂಡಿದ್ದೀರಾ, ಆ ಕೆಲಸ ಕಂಪ್ಲೀಟ್ ಆಗಿ ಈಸಿಯಾಗಿ ಒಂದು ವೀಕಲ್ಲಿ ಆಗ್ತಿದೆ. ಆ್ಯಂಡ್ ಈ ಒಂದು ವೀಕಲ್ಲಿ ಸ್ಯಾಟರ್ಡೆ ನಿಮಗೆ ತುಂಬ ಇಂಪಾರ್ಟೆಂಟ್ ಇದೆ. ಪೈಲ್ ನಂಬರ್ 1, ನಂಗೆ ಗೊತ್ತಿಲ್ಲ ಏನು ಎನರ್ಜೀಸ್ ಬಂದಿದೆ, ನಾನು ಅದನ್ನು ತಿಳಿಸ್ತಿದ್ದೀನಿ. ಆ ಒಂದು ಸ್ಯಾಟರ್ಡೆ ಈ ಒಂದು ವೀಕಲ್ಲಿ ಬಹಳಷ್ಟು ನಿಮಗೆ ಇನ್ಫಾರ್ಮೇಶನ್ ಜೊತೆಗೆ ಏನೋ ಒಂದು ಸರ್ಪ್ರೈಸಿಂಗ್ ಮೆಸೇಜ್ ನಿಮಗೆ ಸಿಗ್ತಿದೆ. ಅದೊಂದು ರೀತಿ ನಿಮಗೆ ಅದು ತುಂಬಾ ಸಹಾಯ ಆಗ್ತಿದೆ ಆ ವಿಚಾರನ ತಿಳಿದುಕೊಂಡ ಮೇಲಿಂದ. ಪೈಲ್ ನಂಬರ್ 1, ಎಸ್, ತುಂಬ ವ್ಯಕ್ತಿಗಳು ನಮ್ಮನ್ನ ಈ ಒಂದು ವೀಕಲ್ಲಿ ಹೆಚ್ಚನ್ನು ಅಬ್ಸರ್ವ್ ಮಾಡ್ತಿದ್ದಾರೆ ಹಾಗೂ ಏನು
ನಿಮ್ಮ ಶತ್ರುಗಳಿಂದ ನಿಮಗೆ ಜಗಳಗಳಾಗಿತ್ತು ಅಥವಾ ಏನು ವ್ಯಕ್ತಿಗಳಿಂದ ನಿಮಗೆ ನೋವುಗಳಾಗಿತ್ತು, ಆ ನೋವಿಂದ ನೀವು ಈಚೆ ಬರೋ ಟೈಮಿಂಗ್ ಕೂಡ ಬಂದಿದೆ. ಎಲ್ಲಾನು ನೀವು ಎದುರಿಸಿ ನಿಲ್ತಿದ್ದೀರಾ. ಬಟ್ ನಿಮ್ಮ ಕುಟುಂಬದಲ್ಲಿ ಯಾರು ಹಿರಿಯ ವ್ಯಕ್ತಿ, ಓಲ್ಡ್ ಮ್ಯಾನ್ ಇದ್ದಾರೆ, ನಿಮ್ಮ ಗ್ರ್ಯಾಂಡ್ ಫಾದರ್ ಇರಬಹುದು, ಆ ವ್ಯಕ್ತಿಯಿಂದ ಹಾಗೂ ನಿಮ್ಮ ದೂರದ ಸಂಬಂಧಿಕರಾಗಿರಬಹುದು, ಆ ಮೇಲ್ ಪರ್ಸನ್ ಇಂದ ಸ್ವಲ್ಪ ನಿಮಗೆ ಹೆಚ್ಚಿನ ಒತ್ತಡ ಉಂಟಾಗ್ತಿರಬಹುದು. ಈ ಒಂದು ವೀಕಲ್ಲಿ ಆ ವ್ಯಕ್ತಿ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಅಡೆತಡೆ ಮಾಡ್ತಿರಬಹುದು. ಅಂಡ್ ಆ ವ್ಯಕ್ತಿ ತುಂಬಾನೇ ನಿಮ್ಮನ್ನ ಅಬ್ಸರ್ವ್ ಮಾಡ್ತಿದ್ದಾರೆ. ಈ ಒಂದು ವೀಕಲ್ಲಿ ನಿಮ್ಮ ಕೆಲಸ ಯಾವುದು ನಿಮ್ಗೆ ಈಸಿಯಾಗಿ ಆಗ್ಬೇಕು ಅಂತ ನೀವು ಬಯಸ್ತಿದ್ದೀರಾ, ಕೆಲಸ ಆಗುತ್ತೆ. ಅದಕ್ಕೆ ಅವ್ರು ಏನಾದ್ರೂ ಒಂದು ಪ್ರಾಬ್ಲಮ್ಸ್ ನ ತರಬೇಕು ಅಂತ ಯೋಚಿಸ್ತಿರಬಹುದು. ಪಾಯಿಂಟ್ ನಂಬರ್ 1, ಅವ್ರು ಏನೇ ನಿಮಗೋಸ್ಕರ ಕೆಟ್ಟದನ್ನ ಬಯಸಿದ್ರು ಖಂಡಿತ ನಂಜುಂಡೇಶ್ವರನ ಆಶೀರ್ವಾದ ಪಾಯಲ್ ನಂಬರ್ 1ಗೆ ಹೆಚ್ಚಾಗಿದೆ. ಸೊ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಆಶೀರ್ವಾದ ಪಾಯಲ್ ನಂಬರ್ 1ಗೆ ಹೆಚ್ಚಾಗಿದೆ. ಈ ಒಂದು ವೀಕಲ್ಲಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನ ಕೂಡ ನೀವು ಮಾಡ್ತಿದ್ದೀರಾ, ಹಾಗೂ ನೀವು ಏನೋ ಒಂದು ಸೇವೆನ ಸಲ್ಲಿಸ್ತಿದ್ದೀರಾ ಒಂದು ಸನ್ನಿಧಾನದಲ್ಲಿ. ನಿಮ್ಮ ಕುಟುಂಬಕ್ಕೆ, ನಿಮ್ಮ ವಂಶಕ್ಕೆ ತುಂಬಾನೇ ನಿಮ್ಮಿಂದ ಒಳ್ಳೇದಾಗ್ತಿದೆ. ಅದನ್ನ ಮುಂದಿನ ದಿನಗಳಲ್ಲಿ ನೀವು ಕೇಳಿಸ್ಕೋತಿದ್ದೀರಾ, ಹಾಗೂ ನಿಮಗೆ ಹೆಮ್ಮೆ ಪಡುವಂತ ಕೆಲಸನ ನಿಮ್ಮ ಕುಟುಂಬದ ಸದಸ್ಯರು, ನಿಮ್ಮ ತಂದೆ ತಾಯಿ ನಿಮ್ಮ ಬಗ್ಗೆ ಹೆಚ್ಚಿನ ಹೆಮ್ಮೆ ಪಡುವಂತ ಕೆಲಸಗಳನ್ನ ನೀವು ಈ ಒಂದು ವೀಕಲ್ಲಿ ಮಾಡ್ತಿದ್ದೀರಾ. ಅಂಡ್ ನೆಕ್ಸ್ಟ್ ಕಮಿಂಗ್ ಡೇಸಸ್ ಅಲ್ಲಿ ನೀವು ಮಾಡಿರೋ ಕೆಲಸಗಳು ತುಂಬಾನೇ ಇನ್ನೊಬ್ರಿಗೆ ಇನ್ಸ್ಪಿರೇಷನ್ ಆಗ್ತಿದ್ದೀರಾ, ಹಾಗೂ ತುಂಬಾನೇ ನಿಮ್ಮಿಂದ ಕಲಿಯೋದು ಬಹಳಷ್ಟು ಇದೆ. ಅಂಡ್ ಈ ಒಂದು ವೀಕಲ್ಲಿ ಕೋಪ ಕೂಡ ಕಮ್ಮಿ ಮಾಡ್ಕೋತಿದ್ದೀರಾ. ಪಾಯಲ್ ನಂಬರ್ 1, ಈ ಹಿಂದೆ ತುಂಬಾನೇ ನಿಮ್ಗೆ ಕಂಟ್ರೋಲ್ ಮಾಡಕ್ಕಾಗ್ತಿಲ್ಲ, ಸಡನ್ ಆಗಿ ಕೋಪ ಬರೋದು, ಸಡನ್ ಆಗಿ ಬೇಜಾರು ಮಾಡ್ಕೋತಿದ್ರಿ. ಈ ವೀಕ್ ಇಂದ ನೀವು ತುಂಬಾ ಕೂಲ್ ಆಗ್ತಿದ್ದೀರಾ, ಹಾಗೂ ಹೆಚ್ಚಿನ ಒಂದು ಕಾನ್ಫಿಡೆನ್ಸ್ ಸಿಗ್ತಿದೆ. ಶನಿ ಪರಮಾತ್ಮ ಸ್ವಾಮಿಯ ಆಶೀರ್ವಾದ ನಿಮ್ಗೆ ಹೆಚ್ಚಾಗಿ ಸಿಗ್ತಿದೆ, ಹಾಗೂ ನಿಮ್ಮ ಪೂರ್ವಜರ ಬ್ಲೆಸ್ಸಿಂಗ್ಸ್ ಹೆಚ್ಚಾಗಿ ಇದೆ. ನಿಮ್ಮನ್ನ ಹೆಚ್ಚು ಅಬ್ಸರ್ವ್ ಮಾಡ್ತಿದ್ದಾರೆ. ನೀವು ಮಾಡ್ತಿರೋ ಕೆಲಸದಲ್ಲಿ ಸಂಪೂರ್ಣವಾದ ಆಶೀರ್ವಾದ ನಿಮ್ಮ ಪೂರ್ವಜರರು ನಿಮ್ಗೆ ಕೊಡ್ತಿದ್ದಾರೆ. ಏನೋ ಒಂದು ಪವರ್ ನಿಮ್ಗೆ ಸಿಗ್ತಿದೆ. ಆ ಒಂದು ಪವರ್ ನಿಮ್ಗೆ ಏನ್ ಸಿಗ್ತಿದೆ, ಅಥವಾ ನಿಮ್ಮ ಡ್ರೀಮ್ಸ್ ಅಲ್ಲಿ ಏನ್ ಸೂಚನೆಗಳು ಸಿಗ್ತಿದೆ, ಆ ಒಂದು ನಿಮ್ಮ ಕನಸುಗಳು ಏನ್ ಬೀಳ್ತಿದೆ ಈ ಒಂದು ವೀಕಲ್ಲಿ, ಅದನ್ನ ಯಾರೊಟ್ಟಿಗೂ ಶೇರ್ ಮಾಡಬೇಡಿ. ಅದು ಒಳ್ಳೇದೇ ಆಗಿರಬಹುದು, ಕೆಟ್ಟದೇ ಆಗಿರಬಹುದು. ಅದೇನೋ ನಿಮ್ಗೊಂದು ನಿಮ್ಮ ಪೂರ್ವಜರರು ನಿಮ್ಗೆ ಮೆಸೇಜಸ್ ನ ಪಾಸ್ ಮಾಡ್ತಿದ್ದಾರೆ. ಅದನ್ನ ನೀವು ಹೆಚ್ಚಿನ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಇನ್ನಷ್ಟು ಸತ್ಯಗಳು ತಿಳಿತಿದೆ, ಹಾಗೂ ನಿಮಗೆ ಯಾವ ಕೆಲಸಗಳಾಗಬೇಕಾಗಿದೆ ಅದಕ್ಕೆ ದಾರಿ ಕೂಡ ಸಿಗ್ತಿದೆ. ಪಾಯಿಂಟ್ ನಂಬರ್ 1, ಯಾವುದೋ ಒಂದು ವೃಕ್ಷದ ಬೇರು ಅಥವಾ ವೃಕ್ಷ ಇದೆ. ಆ ಒಂದು ವೃಕ್ಷದ ಒಂದು ಕೆಳಗಡೆ ಯಾವುದೋ ಒಂದು ದೇವರ ವಿಗ್ರಹ ಅಡಗಿರಬಹುದು. ಅದು ನಿಮಗೆ ಕಣ್ಣಿಗೆ ಕಾಣಿಸಬಹುದು. ಪಾಯಲ್ ನಂಬರ್ 1, ಅದನ್ನ ನೀವು ಪೂಜಿಸಬಹುದು. ನೀವು ನಿಮ್ಮ ಮನೆಗೆ ತಂದು ಪೂಜಿಸ್ತಿರಬಹುದು, ಅಥವಾ ಅದನ್ನ ನೀವು ಆ ಒಂದು ಸ್ಥಳದಲ್ಲೇ ಇಟ್ಟು ಪೂಜೆ ಮಾಡಬಹುದು. ನಂಗೆ ಗೊತ್ತಿಲ್ಲ, ಇಲ್ಲಿ ಯಾರಿಗೆ ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಆ ಒಂದು ವಿಗ್ರಹ ನಿಮ್ಮ ಕಣ್ಣಿಗೆ ಕಾಣಿಸ್ತಿರೋದು ನಿಮ್ಮ ಕಷ್ಟ ಒಂದ್ ರೀತಿ ಎಲ್ಲವೂ ಪ್ರಾಬ್ಲಮ್ಸ್ ಸಾಲ್ವ್ ಆಗೋದಿಕ್ಕೆ ಕೂಡ, ಹಾಗೂ ಆ ಒಂದು ವಿಗ್ರಹ ಕೃಷ್ಣಂದಾಗಿರಬಹುದು, ವಿಷ್ಣು ದೇವರದಾಗಿರಬಹುದು. ಖಂಡಿತ ಅದು ಆ ಒಂದು ವೃಕ್ಷದ ಹತ್ರನೇ ಪ್ರತಿಷ್ಠಾಪನೆ ಮಾಡಬಹುದು, ಅಥವಾ ನೀವು ನಿಮ್ಮ ಮನೆಗೆ ತಂದು ಪೂಜೆ ಮಾಡ್ತಿರಬಹುದು. ಸೊ ನಿಮ್ಗೆ ನಿಮ್ಮ ಕಣ್ಣಿಗೆ ಒಂದು ವಿಗ್ರಹ ಕಾಣಿಸ್ತಿದೆ ಈ ಒಂದು ವೀಕಲ್ಲಿ. ಪಾಯಲ್ ನಂಬರ್ 1, ಖಂಡಿತ ಈ ಒಂದು ವೀಕಲ್ಲಿ ನಿಮ್ಗೆ ಬಹಳಷ್ಟು ತುಂಬಾ ಅಚ್ಚರಿಯಾದಂಥದ್ದು ಏನೋ ಒಂದು ಮೆಸೇಜಸ್, ಹಾಗೂ ನಿಮ್ಗೆ ಆ ಒಂದು ನೋಡೋ ದೃಶ್ಯಗಳು ಸಿಗ್ತಿದೆ. ತುಂಬಾನೇ ಮನಸ್ಸಿಗೆ ಸಂತೋಷ ಆಗ್ತಿದೆ. ಮೈ ಜುಮ್ಮನ್ಸೋ ರೀತಿಯಾದ ಒಂದು ಏನೋ ಒಂದು ಪವಾಡನೆ ನಡೀತಿರಬಹುದು. ಪಾಯಲ್ ನಂಬರ್ 1, ಎಸ್. ಆರ್ಥಿಕ ಪರಿಸ್ಥಿತಿಯಲ್ಲಿ ಹೆಚ್ಚಿನ ಅಭಿವೃದ್ಧಿನ ನೋಡ್ತಿದ್ದೀರಾ. ಯಾರಿಗಾದ್ರೂ ನೀವು ಅಮೌಂಟ್ ಅನ್ನ ಕೊಟ್ಟು ವೇಟ್ ಮಾಡ್ತಿದ್ರೆ ಖಂಡಿತ ಈ ಒಂದು ವೀಕಲ್ಲಿ ನಿಮ್ಮ ಅಮೌಂಟ್ ನಿಮ್ಮ ಕೈ ಕೂಡ ಸೇರ್ತಿದೆ. ಹಾಗೂ ಮುಂದೆ ಯಾರಿಗೆ ನೀವು ಯಾರಿಗೆ ನಂಬಬೇಕು, ಯಾರನ್ನ ನಂಬಾರ್ದು ಅನ್ನೋದು ಹೆಚ್ಚಿನ ನೀವು ಈ ಒಂದು ವೀಕಲ್ಲಿ ತಿಳ್ಕೊಳ್ತಿದ್ದೀರಾ. ಎಸ್, ಎಲ್ಲರಿಗೂ ನೀವು ತುಂಬಾ ಒಳ್ಳೆಯದನ್ನ ಬಯಸುವಂತಹ ವ್ಯಕ್ತಿ. ಬಟ್ ನಿಮ್ಗೆ ನಿಮ್ಮಿಂದ ಸಹಾಯ ಪಡೆದುಕೊಂಡಿರೋ ವ್ಯಕ್ತಿನೇ ನಿಮ್ಗೆ ಶತ್ರುವಾಗಿ ಕಾಣ್ತಿದ್ದಾರೆ. ಪಾಯಿಂಟ್ ನಂಬರ್ 1, ಎಸ್. ನಿಮ್ಮ ಕೆಲಸದಲ್ಲೂ ಕೂಡ ಪ್ರಮೋಷನ್ ಕೂಡ ಸಿಗ್ತದೆ, ಹಾಗೂ ಯಾರು ಅದನ್ನ ಅಡೆತಡೆ ಮಾಡ್ತಿದ್ದಾರೆ ಖಂಡಿತ ಈ ಒಂದು ವೀಕಲ್ಲಿ ನಿಮ್ಗೆ ಪ್ರಮೋಷನ್ ಕೂಡ ಸಿಗ್ತಿದೆ. ಹಾಗೂ ಹೆಚ್ಚು ಪುರಾತನದ ವಿಚಾರಗಳ ಬಗ್ಗೆ ತಿಳ್ಕೊಳ್ತಿದ್ದೀರಾ, ಶಾಸ್ತ್ರದ ಬಗ್ಗೆ ತಿಳ್ಕೊಳ್ತಿದ್ದೀರಾ,
ಹಾಗೂ ಏನಾದ್ರೂ ಹೊಸದೇನೋ ವಿದ್ಯೆನ ಕಲೀಲಿಕ್ಕೆ ನಿಮ್ಗೆ ಅವಕಾಶ ಸಿಗ್ತಿದೆ. ಮೆಡಿಟೇಷನ್ ಕ್ಲಾಸಸ್ಗೆ ಜಾಯಿನ್ ಆಗ್ತಿರಬಹುದು, ಕ್ರಿಸ್ಟಲ್ಸ್ ಬಗ್ಗೆ ತಿಳ್ಕೊಳ್ತಿರಬಹುದು. ಪಾಯಲ್ ನಂಬರ್ 1, ಈ ಒಂದು ವೀಕಲ್ಲಿ ನೀವೇನಾದ್ರೂ ಒಂದು ಮುಂದೆ ಹೋಗ್ಬೇಕು, ಏನಾದ್ರೂ ಒಂದು ಸಾಧನೆ ಮಾಡಬೇಕು, ನಾನು ಕೈ ಕಟ್ಟಿ ಕೂರಬಾರ್ದು, ನಾನು ಹೀಗೆ ಇರಬಾರ್ದು, ನಾನು ಏನಾದ್ರೂ ಸಾಧನೆ ಮಾಡಬೇಕು, ನನ್ನಿಂದ ಏನಾದ್ರೂ ಸಹಾಯ ನಿಮ್ಮ ತಂದೆ ತಾಯಿಗೆ ಸಿಗ್ಬೇಕು ಅನ್ನೋ ಒಂದು ನಿಮ್ಮ ಒಂದು ಮನಸ್ಸಲ್ಲಿ ಏನು ಆಸೆ ಇದೆ ಅದನ್ನ ಖಂಡಿತ ಈ ಒಂದು ವೀಕಲ್ಲಿ ಪೂರ್ಣ ಮಾಡ್ಕೋತಿದ್ದೀರಾ. ಎಸ್, ನೀವು ಎಲ್ಲಿ ಟ್ರಾವೆಲ್ ಮಾಡ್ತೀರಾ, ಏನೇ ಸಣ್ಣ ಪುಟ್ಟ ವಿಚಾರಕ್ಕೆ ನೀವು ಟ್ರಾವೆಲ್ ಮಾಡ್ತಿರಬಹುದು. ಹೆಚ್ಚು ಬಟರ್ಫ್ಲೈಸ್ ನಿಮಗೆ ಪ್ರೊಟೆಕ್ಟ್ ಮಾಡ್ತಿದೆ ಹಾಗೂ ಸೂಚಿಸ್ತಿದೆ ನಿಮಗೆ ಹೋಗೋ ದಾರಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ನಿಮಗೆ ಹೆಚ್ಚು ನಿಮಗೆ ಸೂಚಿಸ್ತಿದೆ. ಅದನ್ನ ನೀವು ಗಮನ ಕೊಡಬೇಕಾಗಿರಬಹುದು. ಪಾಯಲ್ ನಂಬರ್ 1, ಎಸ್, ಏನು ನೀವು ಭೂಮಿ ವಿಚಾರಕ್ಕೆ ಭೂಮಿಗೆ ಸಂಬಂಧಪಟ್ಟಾಗಿ ಕೆಲಸ ಕೈ ಹಾಕ್ತಿದ್ದೀರಾ ಅಥವಾ ನೀವಿರೋ ಒಂದು ಕೆಲಸ ಮಾಡ್ತಿರೋ ಸ್ಥಳದಿಂದ ಬೇರೆ ಒಂದು ಜಾಬ್ಗೆ ಟ್ರೈ ಮಾಡ್ತಿದ್ರೆ ಈ ಒಂದು ವೀಕಲ್ಲಿ ಒಂದು ಕೆಲಸದಲ್ಲಿ ಹೆಚ್ಚಿನ ಅಭಿವೃದ್ಧಿನ ನೀವು ನೋಡ್ತಿದ್ದೀರಾ. ಖಂಡಿತ ಇವಾಗ ಒಂದು ಚೇಂಜಸ್ ಮಾಡ್ಕೊಳ್ಳೋದಿದ್ರೆ ಈ ಒಂದು ವೀಕಲ್ಲಿ ನೀವು ಚೇಂಜಸ್ ಮಾಡೋದ್ರಿಂದ ನಿಮ್ಗೆ ಹೆಚ್ಚಿನ ಒಂದು ಚೇಂಜಸ್ ಆಗ್ತಿದೆ, ಒಂದೊಳ್ಳೆ ಬದಲಾವಣೆ ಕೂಡ ಆಗ್ತಿದೆ. ಅಂಡ್ ನೀವು ಯಾರನ್ನಾದ್ರೂ ಮನಸ್ಸಲ್ಲಿ ಇಷ್ಟಪಟ್ಟಿರೋ ವ್ಯಕ್ತಿನ ನೀವು ಭೇಟಿ ಮಾಡಬೇಕು, ನಿಮ್ಮ ಪ್ರೀತಿನ ಅವ್ರ ಹತ್ರ ಹೇಳ್ಕೊಳ್ಬೇಕು ಅಂತ ನೀವೇನಾದ್ರೂ ವೇಟ್ ಮಾಡ್ತಿದ್ರೆ ಖಂಡಿತ ನಿಮ್ಮ ಮನಸ್ಸಲ್ಲಿರೋ ಆ ಪ್ರೀತಿ, ನೀವೇನೋ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟಿದ್ದೀರಾ, ಪ್ರೀತಿ ಮಾಡ್ತಿದ್ದೀರಾ ಅನ್ನೋ ವಿಚಾರನ ನೀವು ಅವ್ರ ಜೊತೆ ವ್ಯಕ್ತಪಡಿಸ್ಬೇಕು ಅಂತ ವೇಟ್ ಮಾಡ್ತಿದ್ರೆ ಈ ಒಂದು ವೀಕಲ್ಲಿ ಆ ವ್ಯಕ್ತಿ ನಿಮ್ಮ ಪ್ರೀತಿನ ಒಪ್ತಿದ್ದಾರೆ ಕೂಡ. ಹಾಗೂ ಈ ಒಂದು ರಿಲೇಶನ್ಶಿಪ್ ತುಂಬಾನೇ ನಿಮ್ಮ ಲೈಫಿಗೆ ತುಂಬಾನೇ ಖುಷಿ ಕೊಡುವಂತಹ ಒಂದು ಸಂಬಂಧ, ನಿಮ್ಮ ವಂಶಕ್ಕೆ ನಿಮ್ಮ ಕುಟುಂಬಕ್ಕೆ ತುಂಬಾನೇ ಒಂದು ಏನೋ ಒಂದು ಚೇಂಜಸ್ ತಂದು ಕೊಡುವಂತಹ ಒಂದು ಸಂಬಂಧ ನಿಮ್ಗೆ ಸಿಗ್ತಿದೆ. ಸೊ ಆ ಪ್ರೀತಿ ನಿಮ್ಮ ಲೈಫಿಗೆ, ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬಂದ ಮೇಲಿಂದ ನಿಮ್ಮ ಲೈಫಲ್ಲಿ ತುಂಬಾನೇ ಟರ್ನ್ ಅಪ್ಸ್ ಆಗ್ತಿದೆ, ತುಂಬಾನೇ ಒಳ್ಳೆ ಟೈಮಿಂಗ್ ಬರ್ತಿದೆ. ಆ ಒಂದು ನೀವೇನ್ ಡಿಸಿಷನ್ಸ್ ತಗೋತಿದ್ದೀರಾ ನಿಮ್ಮ ಪ್ರೀತಿಯ ಜೀವನದಲ್ಲಿ ಖಂಡಿತ ತುಂಬಾನೇ ಚೇಂಜಸ್ನ ಪಾಯಲ್ ನಂಬರ್ 1 ನೋಡ್ತಿದ್ದೀರಾ. ಎಸ್, ಸ್ವಲ್ಪ ಈ ಒಂದು ವೀಕಲ್ಲಿ ನಮ್ಮ ಹೆಲ್ತ್ ಬಗ್ಗೆ ಗಮನ ಕೊಡಬೇಕಿದೆ. ಹೆಚ್ಚು ಸ್ವೀಟ್ಸ್ನ ತಿಂತಿದ್ದೀರಾ ಈ ಒಂದು ವೀಕಲ್ಲಿ, ಅದರಿಂದ ಸ್ವಲ್ಪ ನಿಮ್ಮ ಹೆಲ್ತ್ಗೆ ಹಾಗೂ ಜಂಕ್ ಫುಡ್ಸ್ನ ನೀವು ಹೆಚ್ಚಾಗಿ ಈ ಒಂದು ವೀಕಲ್ಲಿ ಸೇವನೆ ಮಾಡ್ತಿರೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಬಹುದು. ಎಸ್, ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ. ಅಂಡ್ ಹೆಚ್ಚು ಹಲ್ಲು ನೋವು ಸಮಸ್ಯೆಗಳಾಗಬಹುದು ಈ ಒಂದು ವೀಕಲ್ಲಿ. ಡೆಂಟಲ್ ಹಲ್ಲಿಗೆ ಸಂಬಂಧಪಟ್ಟಾಗೆ ಸ್ವಲ್ಪ ನಿಮಗೆ ಪೇನ್ ಆಗಬಹುದು. ಎಸ್, ವೈದ್ಯರನ್ನ ಭೇಟಿ ಮಾಡಿ, ಯಾವುದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಪಾಯಲ್ ನಂಬರ್ 1, ಎಸ್, ನಿಮ್ಮ ಮನೆಯಲ್ಲಿ ಯಾರು ಹಿರಿಯರಿದ್ದಾರೆ ಅವರ ಆರೋಗ್ಯದ ಬಗ್ಗೆ ನೀವೇನಾದ್ರು ವರಿ ಮಾಡ್ತಿದ್ರೆ ಈ ಒಂದು ವೀಕಲ್ ಅವರ ಆರೋಗ್ಯದಲ್ಲಿ ಬಹಳಷ್ಟು ಸುಧಾರಣೆನ ನೋಡ್ತಿದ್ದೀರಾ. ನಿಮ್ಮ ಜಾತಕನ ಕೂಡ ಪರಿಶೀಲನೆ ಮಾಡ್ತಿದ್ದೀರಾ, ಇನ್ನಷ್ಟು ಇನ್ಫಾರ್ಮೇಶನ್ಸ್ನ ನೀವು ಕಲೆಕ್ಟ್ ಮಾಡ್ತಿದ್ದೀರಾ. ಎಸ್, ಈ ಒಂದು ವೀಕ್ ಹೆಚ್ಚು ನೀವು ನಿಮ್ಮ ಬ್ಯೂಟಿ ಪ್ರಾಡಕ್ಟ್ಸ್ ಬಗ್ಗೆ ಹೆಚ್ಚು ಗಮನ ಕೊಡ್ತಿದ್ದೀರಾ, ಹೆಚ್ಚು ಅದ್ರ ಬಗ್ಗೆ ಖರ್ಚು ಮಾಡ್ತಿದ್ದೀರಾ. ಅಂಡ್ ಈ ಒಂದು ವೀಕಲ್ಲಿ ಹೆಚ್ಚು ನೀವು ಪರ್ಪಲ್ ಕಲರ್ ಡ್ರೆಸ್ಸಸ್ನ ನೀವು ವೇರ್ ಮಾಡಬಹುದು ಅಥವಾ ಪರ್ಪಲ್ ಕಲರ್ ಡ್ರೆಸ್ಸಸ್ನ ನೀವು ಪರ್ಚೇಸಿಂಗ್ ಮಾಡ್ತಿರಬಹುದು. ಆ ಒಂದು ಕಲರ್ಗೆ ಸಂಬಂಧಪಟ್ಟಾಗ ಏನಾದ್ರೂ ನೀವು ಪರ್ಚೇಸ್ ಮಾಡ್ತಿರಬಹುದು ಅಥವಾ ರಾಶಿ ಕಲ್ಲಿನ ಒಂದು ಉಂಗುರ ಕೂಡ ನೀವು ಧಾರಣೆ ಮಾಡ್ತಿರಬಹುದು. ಎಸ್, ತುಂಬಾನೇ ಚೇಂಜಸ್ನ ನೀವು ನೋಡ್ತಿದ್ದೀರಾ. ಎಸ್, ಆಂಜನೇಯ ಬಂದಿದ್ದಾರೆ, ತುಂಬಾನೇ ಒಂದು ಶಕ್ತಿ ನಿಮ್ಗೆ ಸಿಗ್ತಿದೆ ಹಾಗೂ ನೀವು ಯಾವ್ದ್ರಲ್ಲಿ ಗೆಲ್ಲಬೇಕು ಅಂತ ನೀವು ನಿಮ್ಮ ಕೆಲಸದಲ್ಲಿ ಗೆಲ್ಲಬೇಕು ಅಂತ ನೀವು ಮುಂದೆ ಹೋಗ್ತಿದ್ದೀರಾ ಈ ಒಂದು ವೀಕಲ್ಲಿ. ಆ ಕೆಲಸ ಕಂಪ್ಲೀಟ್ ಆಗ್ತಿಲ್ಲ, ಈ ಒಂದು ವೀಕಲ್ಲಿ ಆ ಕೆಲಸ ಕೈಗೆ ಎತ್ಕೋತಿದ್ದೀನಿ ಅಂತ ನೀವು ವರಿ ಮಾಡ್ತಿದ್ರೆ ಖಂಡಿತ ಆಂಜನೇಯ ಸ್ವಾಮಿಯ ಆಶೀರ್ವಾದ ನಿಮ್ಗೆ ಹೆಚ್ಚಾಗಿ ಸಿಗ್ತಿದೆ. ಏನಾದ್ರೂ ಆಂಜನೇಯ ಸ್ವಾಮಿಗೆ ನೀವು ಅರಿಕೆನ ಮಾಡಿದ್ರೆ ಅರಿಕೆನೂ ಕೂಡ ನೀವು ತೀರ್ಸೋ ಟೈಮಿಂಗ್ ಕೂಡ ಈ ಒಂದು ವೀಕಲ್ಲಿ ಸಿಗ್ತಿದೆ. ಬಿಗ್ ಆಪರ್ಚುನಿಟಿ ನಿಮ್ಗೆ ಆಂಜನೇಯ ಸ್ವಾಮಿ ದಯಪಾಲಿಸ್ತಿದ್ದಾರೆ ಹಾಗೂ ಆಂಜನೇಯ ಅಷ್ಟೋತ್ತರನು ಅಥವಾ ಸ್ತೋತ್ರಗಳನ್ನು ನೀವು ಪಠನೆ ಮಾಡೋದ್ರಿಂದ ಇನ್ನಷ್ಟು ಒಂದು ಚೇಂಜಸ್ನ ನೀವು ಈ ಒಂದು ವೀಕಲ್ಲಿ ನೋಡ್ತಿದ್ದೀರಾ. ಎಸ್, ಅಂಡ್ ಹೆಚ್ಚು ನಿಮ್ಮ ಡ್ರೀಮ್ಸ್ ಅಲ್ಲಿ ಈ ಒಂದು ವೀಕಲ್ಲಿ ಆಂಜನೇಯ ಸ್ವಾಮಿ ನಿಮಗೆ ಬಹಳಷ್ಟು ಮೆಸೇಜಸ್ನ ತಲುಪಿಸ್ತಿದ್ದಾರೆ. ಆ ಮೆಸೇಜಸ್ ನಾನು ಆಗ್ಲೇ ಹೇಳ್ದಾಗೆ ಅದನ್ನ ನೀವು ಯಾರೊಟ್ಟಿಗೂ ಶೇರ್ ಮಾಡಬೇಡಿ, ಅದನ್ನ ನೀವು
ಜೋಪಾನವಾಗಿ ನೀವು ಅದ್ರ ಬಗ್ಗೆ ಗಮನ ಕೊಡಬೇಕಾಗಿದೆ. ಪಾಯಿಂಟ್ ನಂಬರ್ 1. ಎಸ್, ಹೆಚ್ಚು ಈ ಒಂದು ವೀಕಲ್ಲಿ ತುಂಬ ಬ್ಯುಸಿ ಇದ್ದೀರಾ, ಹೆಚ್ಚು ರಿಸ್ಕ್ ತಗೋತಿದ್ದೀರಾ ನಿಮ್ಮ ಕೆಲಸದಲ್ಲಿ. ಹಾಗೂ ಇಲ್ಲಿ ಏನು ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಏನು ಬಿರುಕುಗಳಾಗಿದೆ, ಆ ಒಂದು ಬಿರುಕಿಂದ ಡೈವರ್ಸ್ವರೆಗೂ ನಿಮ್ಮ ಒಂದು ಸಂಬಂಧ ಹೋಗಿದೆ. ಖಂಡಿತ ಆ ಒಂದು ಡೈವರ್ಸ್ಗೆ ಸಂಬಂಧಪಟ್ಟಾಗೆ ಮತ್ತೆ ನೀವು ರೀಕನ್ಸಿಡರ್ ಆಗ್ತಿದ್ದೀರಾ. ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಯಾರು ಮೂರನೇ ವ್ಯಕ್ತಿ ಇಂಟರ್ಫಿಯರ್ ಆಗಿದ್ದಾರೆ, ಆ ವ್ಯಕ್ತಿಯಿಂದ ನಿಮಗೆ ಬಿಡುಗಡೆ ಆಗ್ತಿದೆ. ಹಾಗೂ ಆ ವ್ಯಕ್ತಿಯಿಂದ ನೀವು ಏನ್ ಸಫರ್ ಪಟ್ಟಿದ್ದೀರಾ, ಆ ವ್ಯಕ್ತಿ ಆ ಸಫರ್ನ ಪಡೋ ಟೈಮಿಂಗ್ ಕೂಡ ಬಂದಿದೆ. ಎಸ್, ನಿಮ್ಮ ಮನಸ್ಸಲ್ಲಿರೋ ಪ್ರೀತಿನ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ ಹತ್ರ ಹೇಳ್ಕೊಳ್ಳಿ. ಖಂಡಿತ ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರಲಿಕ್ಕೆ ವೇಟ್ ಮಾಡ್ತಿದ್ದಾರೆ. ಹಾಗೂ ಈ ಒಂದು ವೀಕಲ್ಲಿ ಯಾವುದಾದ್ರೂ ಪುಣ್ಯಕ್ಷೇತ್ರ ದರ್ಶನ ಮಾಡ್ತಿದ್ದೀರಾ, ಆ ಒಂದು ಕ್ಷೇತ್ರದಲ್ಲಿ ನದಿ ಸ್ನಾನ ಮಾಡೋದ್ರಿಂದ ನಿಮ್ಮ ಒಂದು ಏನು ನಿಮ್ಮ ಬಾಡಿಯಲ್ಲಿ ನಿಮಗೆ ತುಂಬಾ ಸುಸ್ತಾಗ್ತಿದೆ, ನಿಮ್ಮ ಆರೋಗ್ಯದ ಸಮಸ್ಯೆ ಏನೇ ಇರಲಿ ಅದು ಕೂಡ ನಿವಾರಣೆ ಆಗ್ತಿದೆ. ಪಾಯಿಂಟ್ ನಂಬರ್ 1. ಎಸ್, ಅಂಡ್ ಸಡನ್ ಆಗಿ ನಿಮ್ಗೆ ಯಾರ ಮೇಲೆ ಕೋಪ ಇದೆ ಅಥವಾ ಆ ವ್ಯಕ್ತಿ ನಿಮ್ಗೆ ಬರ್ತಿಲ್ಲ, ಆ ವ್ಯಕ್ತಿ ನಿಮ್ಗೆ ನೋಡಿದ್ರೇನೆ ನಿಮ್ಗೆ ತುಂಬಾನೇ ಕೋಪ ಬರುತ್ತೆ, ಇರಿಟೇಷನ್ ಆಗುತ್ತೆ, ಆ ವ್ಯಕ್ತಿ ನಿಮ್ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತಿದ್ದಾರೆ ಈ ಒಂದು ವೀಕಲ್ಲಿ. ಪಾಯಿಂಟ್ ನಂಬರ್ 1. ಆ ವ್ಯಕ್ತಿ ನಿಮ್ಗೆ ಹೆಚ್ಚು ಕಾಳಜಿ ವಹಿಸ್ತಿದ್ದಾರೆ. ಹಾಗೂ ಆ ವ್ಯಕ್ತಿಯಿಂದ ನಿಮ್ಗೆ ಉಡುಗೊರೆ ಕೂಡ ಸಿಗ್ತಿದೆ. ಆ ಉಡುಗೊರೆನ ನೀವು ತಗೊಳ್ದೇ ಇರೋದೇ ಬಹಳ ಉತ್ತಮ. ಬಿಕಾಸ್ ಆಫ್ ಆ ಒಂದು ಉಡುಗೊರೆ ನೀವು ತಗೊಳ್ಳೋದ್ರಿಂದ ಅದು ನಿಮ್ಗೆ ನೆಗೆಟಿವಿಟಿ ಆಗಬಹುದು. ಹಾಗೂ ನಿಮ್ಮ ದೇಹದಲ್ಲಾಗುವಂತಹ ಆರೋಗ್ಯ ಸಮಸ್ಯೆಗಳು ಇನ್ನಷ್ಟು ಪ್ರಾಬ್ಲಮ್ಸ್ಗೆ ತರಬಹುದು. ಸೊ ಯಾರು ನೀವು ತುಂಬಾ ಇಷ್ಟಪಡದೆ ಆ ವ್ಯಕ್ತಿನ ದೂರ ಇಟ್ಟಿದ್ದೀರಾ, ಆ ವ್ಯಕ್ತಿ ನಿಮ್ಗೆ ಹೆಚ್ಚು ಹತ್ರ ಆಗ್ತಿದ್ದಾರೆ, ಆ ವ್ಯಕ್ತಿ ಬಗ್ಗೆನೂ ಸ್ವಲ್ಪ ಗಮನ ಕೊಡಬೇಕಾಗಿದೆ. ಎಸ್, ಕಾಳಿಕಾಂಬ ತಾಯಿಯ ಆಶೀರ್ವಾದ ಪಾಯಿಂಟ್ ನಂಬರ್ 1ಗೆ ಹೆಚ್ಚಾಗಿ ಇದೆ. ಸೊ ಈ ಒಂದು ವೀಕಲ್ಲಿ ನಿಮ್ಮ ಶತ್ರುಗಳ ಬಗ್ಗೆ ಒಂದು ಸಾಕಷ್ಟು ಮೆಸೇಜಸ್ ನಿಮ್ಗೆ ಸಿಗ್ತಿದೆ. ಹಾಗೂ ಒಂದೇನೋ ಸುದ್ದಿ ಕೂಡ ನಿಮ್ಗೆ ತಿಳಿತಿದೆ. ಹಾಗೂ ನಿಮ್ಮ ಮನಸ್ಸಲ್ಲಿರೋ ಭಾರ ಕೂಡ ಕಮ್ಮಿ ಆಗ್ತಿದೆ. ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ಕೂಡ ಈ ಒಂದು ವೀಕಲ್ಲಿ ಸಿಗ್ತದೆ. ಏನ್ ನೀವು ಒಂದು ನೆಗೆಟಿವಿಟಿ ಆಗಿದೆ ನಿಮ್ಮ ಬದುಕಲ್ಲಿ, ನೆಮ್ಮದಿ ಸಿಗ್ತಿಲ್ಲ ಮನೆಯಲ್ಲಿ, ಏನ್ ಹೆಚ್ಚು ನಿಮ್ಗೆ ಬೇಜಾರಾಗ್ತಿದೆ, ಜಗಳಗಳಾಗ್ತಿದೆ, ನಿಮ್ಮ ಮಕ್ಕಳು ನಿಮ್ಮ ಮಾತಿನ ಕೇಳ್ತಿಲ್ಲ, ಈ ಒಂದು ವೀಕಲ್ಲಿ ಇದನ್ನ ನೀವು ಕ್ಲೆನ್ಸ್ ಕೂಡ ಮಾಡ್ಕೋತಿದ್ದೀರಾ. ಹಾಗೂ ವಿಷ್ಣು ದೇವರ ಅನುಗ್ರಹ ಹೆಚ್ಚಾಗಿ ಪಾಯಿಂಟ್ ನಂಬರ್ 1ಗಿದೆ. ಎಸ್, ಇನ್ನಷ್ಟು ಇನ್ಫಾರ್ಮೇಶನ್ ತಿಳ್ಕೊಳ್ತಿದ್ದೀರಾ. ಹಾಗೂ ಆ ಇನ್ಫಾರ್ಮೇಶನ್ ನ ತಿಳಿದು ಸುಮ್ಮನೆ ಕುತ್ಕೋತಿಲ್ಲ, ಆ ಒಂದು ಇನ್ಫಾರ್ಮೇಶನ್ ನ ತಿಳಿದು ಮುಂದೇನ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಗಮನ ಕೊಡ್ತಿದ್ದೀರಾ. ಪಾಯಿಂಟ್ ನಂಬರ್ 1. ಎಸ್, ಈ ಒಂದು ವೀಕಲ್ಲಿ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯತೆಯ ಒಂದು ಹೆಚ್ಚಿನ ಮಾತುಗಳನ್ನು ಮಾತಾಡ್ತಿದ್ದೀರಾ. ಜೊತೆಗೆ ಹೆಚ್ಚು ಒಳ್ಳೆಯ ಮಾತುಗಳನ್ನ ನೀವು ಆಡ್ತಿದ್ದೀರಾ, ಪಾಸಿಟಿವ್ ಆಗಿದ್ದೀರಾ. ಹಾಗೂ ನಿಮ್ಮ ಮನೆಗೆ ಏನಾದ್ರೂ ದೇವರನ್ನ ಏನಾದ್ರೂ ಕರೆಸ್ತಿರಬಹುದು, ಪೂಜೆ ಮಾಡಿಸ್ತಿರಬಹುದು. ಬಹಳಷ್ಟು ಅದರಿಂದ ತುಂಬಾನೇ ಸಂತೋಷ ಸಿಗ್ತದೆ, ಪಾಸಿಟಿವ್ ಎನರ್ಜಿ ಸಿಗ್ತಿದೆ. ಹಾಗೂ ಹೆಚ್ಚಿನ ಒಂದು ಧೈರ್ಯ ಕೂಡ ಸಿಗ್ತಿದೆ. ಏನೋ ನಾನು ಗೆದ್ದಿದ್ದೀನಿ ಅನ್ನೋಷ್ಟು ಸಂತೋಷ ನಿಮ್ಗೆ ಆಗ್ತಿದೆ ಈ ಒಂದು ವೀಕಲ್ಲಿ. ಅಂಡ್ ಗೆಲ್ತಿದ್ದೀರಾ ಕೂಡ. ನೀವೆಲ್ಲೇ ಟ್ರಾವೆಲ್ ಮಾಡಿದ್ರು ನಿಮ್ಮ ಹಣೆಯಲ್ಲಿ ದೇವರ ಒಂದು ಕುಂಕುಮ ಆಗಿರಬಹುದು, ಅಂಜನ ಆಗಿರಬಹುದು, ನಿಮ್ಮ ಹಣೆಯಲ್ಲಿ ಧಾರಣೆ ಮಾಡಿ. ಬಿಕಾಸ್ ಅದು ನಿಮ್ಗೆ ಹೆಚ್ಚಿನ ಪ್ರೊಟೆಕ್ಷನ್ ಮಾಡುತ್ತೆ. ಹೆಚ್ಚು ನಿಮ್ಗೆ ಏನು ಇವೆಲ್ಲ ದೃಷ್ಟಿಗಳಿದೆ, ಆ ದೃಷ್ಟಿಯಿಂದ ನಿಮ್ಗೆ ನಿವಾರಣೆ ಆಗ್ತಿದೆ. ಪಾಯಿಂಟ್ ನಂಬರ್ 1. ಎಸ್, ದೃಷ್ಟಿ ಜೊತೆಗೆ ಇನ್ನಷ್ಟು ಕೆಟ್ಟ ದೃಷ್ಟಿಗಳು ಹೆಚ್ಚಾಗಿ ಇದೆ. ಅದು ಕೂಡ ನಿಮ್ಗೆ ಅದನ್ನ ನೀವು ಅಬ್ಸರ್ವ್ ಮಾಡದೇ ಇರಬಹುದು. ಬಟ್ ನೀವು ಅವ್ರನ್ನ ಏನು ಒಳ್ಳೆ ವ್ಯಕ್ತಿ ಅಂತ ನಂಬಿದ್ದೀರಾ. ಆ ವ್ಯಕ್ತಿಯ ಇನ್ನೊಂದು ಮುಖ ಒಂದು ದರ್ಶನ ನಿಮ್ಗೆ ಈ ಒಂದು ವೀಕಲ್ಲಿ ಗೊತ್ತಾಗ್ತಿದೆ. ಪಾಯಿಂಟ್ ನಂಬರ್ 1. ಎಸ್, ಆ ವ್ಯಕ್ತಿಯ ಒಂದು ಉದ್ದೇಶ ಬೇರೆ ಆಗಿರಬಹುದು. ಆ ಒಂದು ಉದ್ದೇಶ ಏನೇ ಇಲ್ಲಿ ನಿಮ್ಗೆ ಹೆಚ್ಚಿನ ಪ್ರೊಟೆಕ್ಷನ್ ಈ ಒಂದು ವೀಕಲ್ಲಿ ಸಿಗ್ತಿದೆ. ಹಾಗೂ ಯಾವುದು ನಿಮಗೆ ಹಿರಿಯ ವ್ಯಕ್ತಿ ನಿಮ್ಗೇನೋ ಒಂದು ಮೆಸೇಜಸ್ನ ಹೇಳ್ಬಹುದು. ಅಥವಾ ಗುರುಗಳ ಸ್ಥಾನದಲ್ಲಿರುವಂತಹ ಗುರುಗಳು, ಆ ವ್ಯಕ್ತಿ ನಿಮ್ಗೇನೋ ಒಂದು ಮೆಸೇಜಸ್ನ ನಿಮ್ಗೆ ಹೇಳ್ಬಹುದು. ಅಥವಾ ನೀವು ಯಾವ್ದಾದ್ರು ಒಂದು ಕ್ಷೇತ್ರ ದರ್ಶನ ಮಾಡ್ತಿರಬಹುದು. ಅಲ್ಲಿರುವಂತಹ ಗುರುಗಳೇನೋ ನಿಮ್ಗೊಂದು
ಮೆಸೇಜಸ್ನ ತಿಳಿಸ್ತಿರಬಹುದು, ನಿಮ್ಮ ಒಂದು ಫೇಸ್ ರೀಡಿಂಗ್ ಮಾಡ್ತಿರಬಹುದು. ಸೊ ಅದ್ರ ಬಗ್ಗೆ ನೀವು ಹೆಚ್ಚು ಚಿಂತೆ ಮಾಡ್ತಿರಬಹುದು, ಅಥವಾ ಏನೋ ಒಂದು ರೀತಿ ನಿಮ್ಗೆ ಭಯ ಅನಿಸ್ಬಹುದು, ಯಾಕೆ ಈ ರೀತಿ ಒಂದು ಮೆಸೇಜಸ್ ನನಗೆ ಹೇಳಿದ್ರು ಅಂತ. ಆ ಒಂದು ಮೆಸೇಜಸ್ ನಿಮಗೆ ಏನು ತಿಳಿಬೇಕಾಗಿದೆ, ಆ ಒಂದು ಮೆಸೇಜಸ್ ಇಂದ ನಿಮ್ಗೇನು ನೀವು ಅದರಿಂದ ಹೇಗೆ ಈಚೆ ಬರಬೇಕಾಗಿದೆ, ಆ ಒಂದು ನೆಗೆಟಿವಿಟಿಯಿಂದ ಹೇಗೆ ಈಚೆ ಬರಬೇಕಾಗಿದೆ ಅನ್ನೋದನ್ನ ನಿಮಗೆ ಆ ಗುರುಗಳು ಸೂಚಿಸ್ತಿರಬಹುದು. ಪಾಲ್ ನಂಬರ್ 1. ಆ್ಯಂಡ್ ಕಣ್ಣಿಗೆ ಸಂಬಂಧಪಟ್ಟಾಗಿ ನಿಮಗೆ ಪ್ರಾಬ್ಲಮ್ಸ್ ಆಗಿತ್ತು, ಅಥವಾ ನೀವೇನಾದರೂ ಮೆಡಿಸಿನ್ಸ್ನ ತಗೊಳ್ತಿದ್ರೆ, ಅಥವಾ ಏನಾದರೂ ಕಣ್ಣು ಆಪರೇಷನ್ ಮಾಡಿಸ್ಬೇಕು ಅಂತ ನೀವು ವೇಟ್ ಮಾಡ್ತಿದ್ರೆ, ಅಥವಾ ನಿಮ್ಮ ಆರೋಗ್ಯಕ್ಕೆ ನಿಮ್ಮ ಚರ್ಮಕ್ಕೆ ಸಂಬಂಧಪಟ್ಟಾಗ ಏನಾದರೂ ನೀವು ಟ್ರೀಟ್ಮೆಂಟ್ಸ್ನ ತಗೊಳ್ತಿದ್ರೆ, ಖಂಡಿತ ಈ ಒಂದು ವೀಕಲ್ಲಿ ಆ ಒಂದು ಚೇಂಜಸ್ ಆಗ್ತಿದೆ, ಆ ಒಂದು ನಿವಾರಣೆ ಆಗ್ತಿದೆ. ಸೊ ಯಾವುದೋ ಒಂದು ಪುಣ್ಯಕ್ಷೇತ್ರ ದರ್ಶನ ಮಾಡೋದ್ರಿಂದ, ಆ ಒಂದು ದೇವಸ್ಥಾನದಲ್ಲಿ ಪುಣ್ಯಕ್ಷೇತ್ರ ದರ್ಶನ ಮಾಡಿ ನೀವು ಆ ಒಂದು ನದಿ ಸ್ನಾನನೋ ಹೊಳೆ ಸ್ನಾನನೋ ಮಾಡೋದ್ರಿಂದ ಇನ್ನಷ್ಟು ನಿಮಗೆ ಪಾಸಿಟಿವ್ ವೈಬ್ಸ್ ನಿಮಗೆ ಸಿಗ್ತದೆ. ಪಾಯಿಂಟ್ ನಂಬರ್ 1. ಎಸ್, ನಿಮ್ಮ ಸಿಸ್ಟರ್ ಆಗಿರಬಹುದು, ನಿಮ್ಮ ತಾಯಿ ಆಗಿರ್ಬೋದು, ನಿಮ್ಮ ವೈಫ್ ಆಗಿರಬಹುದು, ಆ ಸ್ತ್ರೀ ವ್ಯಕ್ತಿಯಿಂದ, ಫಿಮೇಲ್ ವ್ಯಕ್ತಿಯಿಂದ ನಿಮ್ಗೆ ಏನೋ ಒಂದು ಮೆಸೇಜಸ್ ಸಿಗ್ತಿದೆ, ಹಾಗೂ ಆ ವ್ಯಕ್ತಿಗಳಿಂದ ನಿಮಗೆ ಬಹಳಷ್ಟು ಎಂಕರೇಜ್ ಸಿಗ್ತಿದೆ. ನೀವು ಮಾಡ್ತಿರೋ ಕೆಲಸಕ್ಕೆ ನೀವು ಇನ್ನಷ್ಟು ನಿಮಗೆ ಪ್ರೋತ್ಸಾಹಿಸ್ತಿದ್ದಾರೆ. ಜೊತೆಗೆ ಆ ವ್ಯಕ್ತಿಗಳು ನಿಮ್ಮನ್ನ ತುಂಬ ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ನೀವೇನೇ ಒಂದು ಕೆಲಸ ಮಾಡಿದ್ರು ಆ ವ್ಯಕ್ತಿನ ಕೇಳಿ ಮುಂದೆ ಹೋಗ್ತಿದ್ದೀರಾ. ಈ ಒಂದು ವೀಕಲ್ಲಿ ಇನ್ನಷ್ಟು ನೀವು ಡಿಸ್ಕಸ್ ಮಾಡ್ತಿದ್ದೀರಾ ಆ ವ್ಯಕ್ತಿ ಜೊತೆ. ಖಂಡಿತ ನಿಮ್ಮ ಒಂದು ಕೆಲಸ ಕಾರ್ಯಗಳು ತುಂಬಾನೇ ಫಾಸ್ಟಾಗಿ ಮೂವ್ ಆಗ್ತಿದೆ. ನಿಮ್ಮ ಒಂದು ವೈಫ್ ಆಗಿರ್ಬೋದು, ತಾಯಿ ಆಗಿರ್ಬೋದು, ಸಿಸ್ಟರ್ ಆಗಿರಬಹುದು, ಖಂಡಿತ ಅವ್ರು ನಿಮಗೆ ಹೆಚ್ಚಿನ ಒಂದು ಪ್ರೊಟೆಕ್ಷನ್ ಮಾಡ್ತಿದ್ದಾರೆ. ನಿಮಗೋಸ್ಕರ ತುಂಬಾನೇ ಪ್ರೇಯರ್ನ ಮಾಡ್ತಿದ್ದಾರೆ. ಹೆಚ್ಚು ನಿಮ್ಮ ಮತ್ತು ಅವರ ಮಧ್ಯೆ ಏನಾದರೂ ವಾದಗಳಾಗಿದ್ರೆ, ಜಗಳಗಳಾಗಿದ್ರೆ, ಮತ್ತು ಅದೆಲ್ಲವೂ ಮತ್ತೆ ನಿಮ್ಮ ಸಿಸ್ಟರ್, ನಿಮ್ಮ ವೈಫ್, ನಿಮ್ಮ ತಾಯಿ ಜೊತೆ ಮತ್ತೆ ಮಾತಾಡ್ತಿದ್ದೀರಾ, ತುಂಬ ಖುಷಿ ಪಡ್ತಿದ್ದೀರಾ. ನಿಮ್ಮ ಒಂದು ವಾತಾವರಣ ತುಂಬಾನೇ ಚೇಂಜಸ್ನ ತಂದುಕೊಡ್ತಿದೆ. ಪಾಯಿಂಟ್ ನಂಬರ್ 1. ಎಸ್, ಆ್ಯಂಡ್ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಕ್ವಶನ್ ಓಡ್ತಿದೆ, ಏನು ಮುಂದೆ ನಿಮಗೆ ಮೆಸೇಜಸ್ ಸಿಗ್ತಿದೆ, ಅಥವಾ ಏನು ನಿಮಗೆ ಮಾಡಬೇಕು ಅಂದ್ಕೊಂಡಿರೋ ಕೆಲಸ ಇನ್ಕಂಪ್ಲೀಟ್ ಯಾಕೆ ಆಗ್ತಿದೆ ಅನ್ನೋದಕ್ಕೆ ನಿಮಗೆ ಆನ್ಸರ್ ಕೂಡ ಬೇಕಿದೆ. ಖಂಡಿತ ಆನ್ಸರ್ ನಿಮಗಿನ ಹಿರಿಯರು ಈ ಒಂದು ವೀಕಲ್ಲಿ ತಿಳಿಸ್ತಿದ್ದಾರೆ. ನಿಮ್ಮ ಕುಟುಂಬದ ಸದಸ್ಯರಾಗಿರಬಹುದು, ನೀವು ಯಾರನ್ನ ಗುರುಸ್ಥಾನದಲ್ಲಿ ನೋಡ್ತಿದ್ದೀರಾ, ಆ ಗುರುಗಳು ನಿಮಗೆ ಹೆಚ್ಚಿನ ಇನ್ಫಾರ್ಮೇಶನ್ಸ್ನ ಕೊಡ್ತಿದ್ದಾರೆ. ಎಸ್, ಈ ಹಿಂದೆ ನಿಮ್ಮ ಒಂದು ಮನೆಯಲ್ಲಾಗಿರಬಹುದು, ನಿಮ್ಮ ಕೆಲಸದಲ್ಲಾಗಿರ್ಬೋದು, ಒಂದು ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡಿದ್ದೀರಾ. ಆ ಪ್ರಾಬ್ಲಮ್ಸಿಂದ ಈ ಒಂದು ವೀಕಲ್ಲಿ ನಿಮಗೆ ಆ ಒಂದು ಪ್ರಾಬ್ಲಮ್ಸ್ ಯಾಕಾಯಿತು ಅನ್ನೋದಕ್ಕೆ ಉತ್ತರಗಳು ಕೂಡ ಸಿಗ್ತಿದೆ. ಹಾಗೂ ಯಾರು ನಿಮಗೆ ಪ್ರಾಬ್ಲಮ್ಸ್ ಮಾಡಿದ್ದಾರೆ ಆ ವ್ಯಕ್ತಿಗಳು ನಿಮ್ಮ ಜೊತೆ ಹೆಚ್ಚಿನ ಒಂದು ಮಾತಾಡ್ತಿದ್ದಾರೆ, ಕಾನ್ವರ್ಸೇಷನ್ ಮಾಡ್ತಿದ್ದಾರೆ, ನಿಮ್ಮ ಬಗ್ಗೆ ಹೆಚ್ಚಿನ ಗೌರವ ಸಿಗ್ತಿದೆ, ಹಾಗೂ ನಿಮ್ಮನ್ನ ಹೆಚ್ಚು ಗೌರವಿಸ್ತಿದ್ದಾರೆ. ಹಾಗೂ ಆ ವ್ಯಕ್ತಿನ ನೀವು ಡೌಟ್ ಕೂಡ ಪಡ್ತಿದ್ದೀರಾ, ಬಿಕಾಸ್ ಆ ವ್ಯಕ್ತಿಯಿಂದ ನಿಮಗೆ ಬಹಳಷ್ಟು ಸಮಸ್ಯೆಗಳಾಗಿದೆ. ಆ ವ್ಯಕ್ತಿ ಏನು ನಿಮಗೆ ಸಮಸ್ಯೆಗಳನ್ನ ಮಾಡಿದ್ದಾರೆ ಅದರಿಂದ ನೀವು ಹೊರಗಡೆ ಬರ್ತಿದ್ದೀರಾ ಕೂಡ. ಪಾಯಿಂಟ್ ನಂಬರ್ 1. ಇನ್ನಷ್ಟು ನೆಗೆಟಿವಿಟಿ ಏನು ನಿಮ್ದಾಗಿತ್ತು ಆ ನೆಗೆಟಿವಿಟಿಯಿಂದ ನೀವು ಹೊರಗಡೆ ಬರ್ತಿದ್ದೀರಾ. ಆ ವ್ಯಕ್ತಿ ಕೂಡ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ, ಹಾಗೂ ನಿಮಗೆ ಒಳ್ಳೆಯದನ್ನ ಬಯಸ್ತಿದ್ದಾರೆ. ಎಸ್, ನಿಮಗೇನು ಪ್ರಾಬ್ಲಮ್ಸ್ ಆಗ್ತಿದೆ ಅದನ್ನ ನೀವೇನು ಅವರಿಗೆ ಕೆಟ್ಟದನ್ನ ಬಯಸ್ದೆ ನಿಮಗೆ ಭಗವಂತ ರಕ್ಷಣೆ ಮಾಡ್ತಿದ್ದಾರೆ ಅನ್ನೋದನ್ನ, ಹೆಚ್ಚು ದೈವದ ಶಕ್ತಿ ನಿಮ್ಮ ಜೊತೆಗಿದೆ ಅನ್ನೋದನ್ನ ತಿಳಿದು ಆ ವ್ಯಕ್ತಿ ನಿಮಗೆ ಒಳ್ಳೆದಿನ ಬಯಸ್ತಿದ್ದಾರೆ. ತುಂಬಾನೇ ಸ್ಕೇಡ್ ಆಗಿದ್ದಾರೆ, ನಿಮ್ಮನ್ನ ನೋಡಿ ತುಂಬಾ ಸ್ಕೇಡ್ ಆಗಿದ್ದಾರೆ. ನಿಮ್ಗೆ ಎಷ್ಟೇ ಒಂದು ಪ್ರಾಬ್ಲಮ್ಸ್ ಬಂದ್ರು ಅದನ್ನ ನೀವು ಸಾಲ್ವ್ ಔಟ್ ಮಾಡ್ಕೋತಾ ಬರ್ತಿದ್ದೀರಾ. ಸೊ ಆ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬಾನೇ ತಿಳ್ಕೊಂಡಿದ್ದಾರೆ. 2 ತಲೆ 4 ಹಾವು ಇರುವಂತಹ ವ್ಯಕ್ತಿ ನಿಮ್ಮ ಲೈಫಿಗೆ ಒಳ್ಳೆದಿನ ಬಯಸೋದಕ್ಕೆ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಪಾಯಿಂಟ್ ನಂಬರ್ 1. ಎಸ್, ಆ್ಯಂಡ್ ಏನು ನೀವು ಇಂಪಾರ್ಟೆಂಟ್ ವಸ್ತುನ ಕಳ್ಕೊಂಡಿದ್ದೀರಾ ಆ ವಸ್ತು ವಾಪಸ್ ನಿಮ್ಮ ಕೈಗೆ ಒಂದು ವೀಕಲ್ಲಿ ಸೇರ್ತಿದೆ. ಹಾಗೂ ಈ ಒಂದು ವೀಕಲ್ಲಿ ನಿಮ್ಮ ಮನೆಗೆ ಡೆಕೋರೇಟಿವ್ ಐಟಮ್ಸ್ ಕೂಡ ತಗೊಂಡು ಬರ್ತಿದ್ದೀರಾ. ಹಾಗೂ ಭರತನಾಟ್ಯಂ ಕೂಡ ಈ ಒಂದು ವೀಕಲ್ಲಿ ಕಲೀಲಿಕ್ಕೆ ಹೆಚ್ಚಿನ ಒಂದು ಆಸಕ್ತಿ ಮೂಡ್ತಿರಬಹುದು.
ಹಾಗೂ ಕಲೆಗೆ ಸಂಬಂಧಪಟ್ಟಾಗೆ ನಿಮಗೆ ಹೆಚ್ಚಿನ ಆಸಕ್ತಿ ಮೂಡ್ತಿರಬಹುದು. ಅವಕಾಶಕ್ಕೋಸ್ಕರ ನೀವು ವೇಟ್ ಮಾಡ್ತಿದ್ರೆ ಈ ಒಂದು ವೀಕಲ್ಲಿ ನಿಮಗೆ ಅವಕಾಶ ಹುಡ್ಕೊಂಡು ಬರ್ತಿದೆ. ಪಾಯಲ್ ನಂಬರ್ 1 ಆ್ಯಂಡ್ ಮ್ಯಾರೇಜ್ ಆಫರ್ ಕೂಡ ಬರ್ತಿದೆ. ಸಿಂಗಲ್ಸ್ಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೂಡ ಬರ್ತಿದೆ. ಹಾಗೂ ಬಹಳಷ್ಟು ಹೆಚ್ಚು ನಿಮಗೆ ದೃಷ್ಟಿ ಆಗ್ತಿದೆ ಈ ಒಂದು ವೀಕಲ್ಲಿ. ಅದನ್ನು ಆಗಾಗ ನೀವು ಕ್ಲೆನ್ಸ್ ಮಾಡ್ಕೋತಾ ಇದ್ದೀರಾ ಪಾಯಲ್ ನಂಬರ್ 1. ಬಟ್ ಈ ಒಂದು ವೀಕಲ್ಲಿ ಇನ್ನಷ್ಟು ಹೆಚ್ಚು ದೃಷ್ಟಿ ನಿಮ್ಗೆ ಆಗ್ತಿದೆ. ಬಿಕಾಸ್ ನೀವು ಹೆಚ್ಚು ತುಂಬಾನೇ ಸುಂದರವಾಗಿ ಕಾಣಿಸ್ತಿದ್ದೀರಾ ಈ ಒಂದು ವೀಕಲ್ಲಿ. ತುಂಬ ಎಲ್ಲರ ಕಣ್ಣಿಗೂ ನೀವು ಹೆಚ್ಚು ಬ್ರೈಟ್ ಆಗಿ ಕಾಣಿಸ್ತಿದ್ದೀರಾ. ಎಸ್, ತುಂಬಾನೇ ಜಲಸಿ ಪಡುವ ವ್ಯಕ್ತಿಗಳು ನಿಮ್ಮ ಸರೌಂಡಿಂಗ್ ಇದ್ದಾರೆ. ಆ್ಯಂಡ್ ನಿಮ್ಮ ಪ್ರೆಗ್ನೆನ್ಸಿ ವಿಚಾರವಾಗಿ ನೀವು ತುಂಬಾನೇ ನೋವು ತೆಗೆದಿದ್ದೀರಾ. ಹಾಗೂ ಏನಾದರೂ ನೀವು ಪ್ರೇಯರ್ ಮಾಡ್ತಿದ್ದೀರಾ ಅಥವಾ ವ್ರತಗಳನ್ನ ಮಾಡ್ತಿದ್ರೆ ಖಂಡಿತ ಈ ಒಂದು ವೀಕಲ್ಲಿ ನಿಮಗೆ ಗುಡ್ ನ್ಯೂಸ್ ಸಿಗ್ತಿದೆ. ತಾಯಿ ಚಾಮುಂಡೇಶ್ವರಿ ಅಮ್ಮನ ಆಶೀರ್ವಾದ ನಿಮಗೆ ಸಿಗ್ತಿದೆ. ಹಾಗೂ ನೀವೇನಾದರೂ ತಾಯಿ ಚಾಮುಂಡೇಶ್ವರಿಗೆ ಅಮ್ಮನಿಗೆ ಏನಾದರೂ ಪ್ರಾರ್ಥನೆ ಮಾಡಿದ್ರೆ ಪ್ರೆಗ್ನೆನ್ಸಿ ವಿಚಾರವಾಗಿ ಖಂಡಿತ ಗುಡ್ ನ್ಯೂಸ್ ನಿಮಗೆ ಸಿಗ್ತಿದೆ. ಪಾಯಲ್ ನಂಬರ್ 1 ಏನ್ ಮೆಸೇಜಸ್ ಸಿಗ್ತಿದೆ, ಏನ್ ಸೂಚನೆ ಸಿಗ್ತಿದೆ, ಹಾಗೂ ಯಾವುದು ನಿಮಗೆ ಸರಿ ಅನಿಸ್ತಿದೆ, ಹಾಗೂ ಯಾವುದು ನಿಮಗೆ ಮಾತಾಡಬೇಕು ಅಂತ ಅನಿಸ್ತಿದೆ ಖಂಡಿತ ಅದನ್ನ ಓಪನ್ ಅಪ್ ಆಗಿ ಮಾತಾಡಿ. ಅದನ್ನ ಮುಚ್ಚಿಡ್ಲಿಕ್ಕೆ ಹೋಗ್ಬೇಡಿ. ಎಸ್, ಯಾವುದು ನಿಮ್ಗೆ ಮಾತಾಡಬೇಕು ಅಂತ ನಿಮ್ಗೆ ಅನಿಸುತ್ತೆ ಖಂಡಿತ ಮನಸ್ಸಿಗೆ ಏನು ಅನಿಸುತ್ತೆ ಅದನ್ನ ನೀವು ಮಾಡಿ. ಅದನ್ನ ಹೈಡ್ ಮಾಡಬೇಡಿ. ಯಾರು ಏನು ಅನ್ಕೋತಾರೆ, ಏನಾಗುತ್ತೆ ಮುಂದೆ ಅನ್ನೋದ್ರ ಬಗ್ಗೆ ಯೋಚನೆ ಬೇಡ. ನಿಮ್ಗೆ ಏನು ಅನ್ಸುತ್ತೆ, ನಿಮ್ಗೆ ಯಾವ್ದು ಸರಿ ಅನ್ಸುತ್ತೆ ಅದ್ರ ಬಗ್ಗೆ ಗಮನ ಕೊಡಿ ಆ್ಯಂಡ್ ಮುಂದೆ ಹೋಗಿ. ಯಾವುದನ್ನು ಗಿವ್ ಅಪ್ ಮಾಡಬೇಡಿ. ಆ್ಯಂಡ್ ಯಾರಿಗೂ ನೀವು ಅವ್ರ ಮುಂದೆ ಹೋಗ್ತಿದ್ದಾರೆ ನಾನು ಹಿಂದೆ ಇದ್ದೀನಿ ಅನ್ನೋ ಒಂದು ಏನು ನೀವು ಮನಸ್ಸಲ್ಲಿ ಕೊರುಗ್ತಿದ್ದೀರಾ ಆ ಒಂದು ಥಾಟ್ಸಿಂದ ಈಚೆ ಬನ್ನಿ. ಖಂಡಿತ ಈ ಒಂದು ವೀಕಲ್ಲಿ ನಿಮ್ಗೆ ಆಗ್ತಿರುವಂತಹ ಒಂದು ಚೇಂಜಸ್ ನಿಮಗೆ ಬಹಳಷ್ಟು ಸಂತೋಷ ಆಗ್ತಿದೆ. ಹೆಚ್ಚಿನ ಒಂದು ಅಭಿವೃದ್ಧಿನ ನೀವು ನಿಮ್ಮ ಈ ಒಂದು ವೀಕಲ್ಲಿ ನೋಡ್ತಿದ್ದೀರಾ ಪಾಯಲ್ ನಂಬರ್ 1. ಎಸ್, ನೀವು ಅನ್ಕೊಂಡಿದ್ದೆಲ್ಲವೂ ಸಕ್ಸಸ್ ಆಗಿ ನಡೀತಿದೆ ಈ ಒಂದು ವೀಕಲ್ಲಿ. ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟು ಪೇಷನ್ಸ್ ಇಂದ ಈ ಒಂದು ರೀಡಿಂಗ್ನ ಕೇಳೋದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬೈ. ಆ್ಯಂಡ್ ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಮಸ್ತೆ ಪಾಯಲ್ ನಂಬರ್ 2 ಯಾರಿಗೊಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ ನಿಮಗಾಗಿ ಒಂದು ವಾರದ ರೀಡಿಂಗ್. 1 ಸೆಕೆಂಡ್. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ತಮ್ಮೆಲ್ಲರಿಗೂ. ಎಸ್, ಮೊದಲೇದಾಗಿ ಪಾಯಲ್ ನಂಬರ್ 2ಗೆ ಬೆಲ್ಲಿಂದ ಏನು ಮೆಸೇಜಸ್ ಸಿಗ್ತದೆ ನೋಡೋಣ. ಎಸ್, ಪಾಯಲ್ ನಂಬರ್ 2 ಈ ಒಂದು ವೀಕಲ್ಲಿ ಪಾಯಲ್ ನಂಬರ್ 2ಗೆ ನಿಮ್ಮ ಹಿರಿಯರಿಂದ ಬ್ಲೆಸ್ಸಿಂಗ್ ಸಿಗ್ತಿದೆ. ಹಾಗೂ ನೀವು ನಂಬಿರೋ ದೇವರಿಂದ ಏನೋ ಒಂದು ಮೆಸೇಜಸ್ ನಿಮಗೆ ಸಿಗ್ತಿದೆ. ಹಾಗೂ ತುಂಬಾನೇ ಅನುಕೂಲತೆ ಆಗ್ತಿದೆ ಈ ಒಂದು ವೀಕಲ್ಲಿ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯತೆಯ ಮಾತುಗಳನ್ನ ಹೆಚ್ಚಾಗಿ ಮಾತಾಡ್ತಿದ್ದೀರಾ. ಹಾಗೂ ತುಂಬಾನೇ ದೇವರ ಮೇಲೆ ಹೆಚ್ಚಿನ ಭಕ್ತಿ ಆಗ್ತಿದೆ. ಹೇಗೂ ಹೆಚ್ಚು ಪೂಜೆಗಳನ್ನ ಮಾಡ್ತಿದ್ದೀರಾ, ವ್ರತಗಳನ್ನ ಮಾಡ್ತಿದ್ದೀರಾ. ಈ ಒಂದು ವೀಕಲ್ಲಿ ಹೆಚ್ಚಿನ ಒಂದು ಅಭಿವೃದ್ಧಿನ ನೀವು ನೋಡೋ ಟೈಮಿಂಗ್ ಪಾಯಲ್ ನಂಬರ್ 2ಗೆ ಈ ಒಂದು ವೀಕಲ್ಲಿ ಬರ್ತಿದೆ, ಸಿಗ್ತಿದೆ. ಹಾಗೂ ತುಂಬಾನೇ ಫ್ರೆಶ್ ಆಗಿದ್ದೀರಾ ಈ ಒಂದು ವೀಕ್. ಫುಲ್ ಯಾವ್ದು ಕೂಡ ನೀವು ಸುಸ್ತು ಪಡ್ತಿಲ್ಲ, ಆಯಾಸ ಪಡ್ತಿಲ್ಲ. ತುಂಬಾನೇ ಫ್ರೆಶ್ನೆಸ್ ಆಗಿದ್ದೀರಾ. ಹಾಗೂ ತುಂಬಾನೇ ಎನರ್ಜೀಸ್ ಜೊತೆಗೆ ನಿಮ್ಮ ಮುಖದಲ್ಲಿ ತುಂಬಾನೇ ಒಂದು ಹೊಸದೇನೋ ಒಂದು ಚೇಂಜಸ್ನ ನೀವು ನೋಡ್ತಿದ್ದೀರಾ. ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳು ನಿಮ್ಮನ್ನ ಹೆಚ್ಚಾಗಿ ಅಬ್ಸರ್ವ್ ಮಾಡ್ತಿದ್ದಾರೆ. ಎಸ್, ಪಾಯಲ್ ನಂಬರ್ 2 ಬಹಳಷ್ಟು ಬದಲಾವಣೆ ಇದೆ. ಆ್ಯಂಡ್
ನಿಮಗ್ ಸಿಗ್ಬೇಕಾಗಿರುವಂತಹ ಅವಕಾಶನ ಯಾರು ಮುಚ್ಚಿಟ್ಟಿದ್ದಾರೆ, ನಿಮಗ್ ಬರ್ಬೇಕಾಗಿರೋ ಅಮೌಂಟನ್ನ ಯಾರು ಮುಚ್ಚಿಟ್ಟಿದ್ದಾರೆ, ಯಾವ್ದು ಬರಬಾರ್ದು ಅಂತ ತಡೆ ಹಾಕಿದ್ದಾರೆ, ಆ ಅಮೌಂಟ್ ಅಂಡ್ ಅದೃಷ್ಟ ನಿಮ್ಮ ಕೈ ಒಂದು ವೀಕಲ್ಲಿ ಸೇರ್ತಿದೆ. ಎಸ್, ಎಕ್ಸಿ ಕಾರ್ಡ್ಸ್ ಇಂದ ಏನ್ ಮೆಸೇಜಸ್ ಸಿಗ್ತಿದೆ ಫೈಲ್ ನಂಬರ್ 2ಗೆ ನೋಡೋಣ. ಎಸ್, ಈ ಒಂದು ಸ್ಟಾರ್ಟಿಂಗ್ ವೀಕ್ಸ್ ಅಲ್ಲಿ ಸ್ವಲ್ಪ ನಿಮ್ಮ ಒಂದು ಡ್ರೀಮ್ಸ್ ಆಗಿರಬಹುದು ಅಥವಾ ನಿಮ್ಮ ಒಂದು ವಾತಾವರಣಕ್ಕೆ ಸಂಬಂಧಪಟ್ಟಾಗಿ ಸ್ವಲ್ಪ ನೆಗೆಟಿವಿಟಿ ಅನ್ನಿಸ್ತಿರಬಹುದು ನಿಮ್ಗೆ. ಅಂಡ್ ತುಂಬಾನೇ ಚೇಂಜಸ್ ನ ಮಾಡ್ಕೋತಿದ್ದೀರಾ. ಆ ಒಂದು ನೆಗೆಟಿವಿಟಿಯಿಂದ ಪಾಸಿಟಿವ್ ಆಗಿ ಚೇಂಜಸ್ ನ ಮಾಡ್ಕೋತಿದ್ದೀರಾ. ಹಾಗೂ ಹೆಚ್ಚಿನ ಒಂದು ಅಭಿವೃದ್ಧಿನ ನೀವು ನೋಡ್ತಿದ್ದೀರಾ. ಹಾಗೂ ಹೆಚ್ಚು ಯಾವುದೋ ಒಂದು ಕೆಲಸಕ್ಕೆ ತುಂಬಾ ಶ್ರಮ ವಹಿಸ್ತಿದ್ದೀರಾ. ಬಟ್ ಆ ಕೆಲಸ ನಿಮ್ ಕೈಲಿ ಆಗ್ತಿಲ್ಲ ಅಂತ ಏನ್ ವರಿ ಮಾಡ್ತಿದ್ದೀರಾ, ಖಂಡಿತ ಅದರಲ್ಲಿ ಹೆಚ್ಚಿನ ಸಕ್ಸಸ್ ನ ನೀವು ನೋಡ್ತಿದ್ದೀರಾ. ಪ್ರಮೋಷನ್ ವಿಚಾರವಾಗಿ ಏನ್ ವೆಯ್ಟ್ ಮಾಡ್ತಿದ್ದೀರಾ, ಅಥವಾ ನಿಮ್ಮ ಮಕ್ಕಳ ಜೀವನದಲ್ಲಿ ಪ್ರಮೋಷನ್ ವಿಚಾರವಾಗಿ ಏನಾದ್ರೂ ವೆಯ್ಟ್ ಮಾಡ್ತಿದ್ರೆ, ಅವರ ಕೆಲಸದಲ್ಲಿ ನೀವು ಸಂಬಂಧಪಟ್ಟಾಗ ಏನಾದ್ರೂ ವೆಯ್ಟ್ ಮಾಡ್ತಿದ್ರೆ, ಆ ಒಂದು ಸಿಹಿ ಸುದ್ದಿನ ಕೇಳೋ ಟೈಮಿಂಗ್ ಕೂಡ ಈ ಒಂದು ವೀಕಲ್ಲಿ ಸಿಗ್ತಿದೆ. ಹೆಚ್ಚು ನೀವು 12 ಟೈಮಿಂಗ್ಸ್ ನ ಕೂಡ ವಾಚ್ ಮಾಡ್ತಿದ್ದೀರಾ. ಹಾಗೂ ಹೆಚ್ಚಿನ ಪ್ರಾಸ್ಪ್ಯಾರಿಟಿ, ಹೆಚ್ಚಿನ ಒಂದು ಅದೃಷ್ಟ ನಿಮಗೆ ಸಿಗ್ತಿದೆ ಈ ಒಂದು ವೀಕಲ್ಲಿ. ತುಂಬಾ ಫಾಸ್ಟ್ ಆಗಿ ಮೂವ್ ಆಗ್ತಿದ್ದೀರಾ ಅಂಡ್ ತುಂಬಾ ಫಾಸ್ಟ್ ಆಗಿ ಕೂಡ ಡ್ರೈವ್ ಮಾಡ್ತಿದ್ದೀರಾ. ತುಂಬಾ ಫಾಸ್ಟ್ ಆಗಿ ಕೂಡ ಡಿಸಿಷನ್ಸ್ ನ ತಗೋತಿದ್ದೀರಾ. ಅಂಡ್ ನಿಮ್ಮ ಮ್ಯಾರೇಜ್ಗೆ ಸಂಬಂಧಪಟ್ಟಾಗೂ ಕೂಡ ತುಂಬಾ ಫಾಸ್ಟ್ ಆಗಿ ಮೂವ್ ಆಗ್ತಿದ್ದೀರಾ. ಸಿಂಗಲ್ಸ್ಗೆ ತುಂಬಾನೇ ಗುಡ್ ನ್ಯೂಸ್ ಸಿಗ್ತಿದೆ. ನಿಮ್ಮ ಮ್ಯಾರೇಜ್ಗೆ ಸಂಬಂಧಪಟ್ಟಾಗೆ ನಿಮಗೆ ತುಂಬಾನೇ ಈ ಒಂದು ವೀಕಲ್ಲಿ ಚೇಂಜಸ್ ನ ನೀವು ನೋಡ್ತಿದ್ದೀರಾ. ಅಂಡ್ ಹೆಚ್ಚು ಈ ಒಂದು ವೀಕಲ್ಲಿ ಚಿನ್ನನ ಕೂಡ ಪರ್ಚೇಸಿಂಗ್ ಮಾಡ್ತಿದ್ದೀರಾ. ಯಾರಿಗಾದ್ರೂ ನೀವು ಗಿಫ್ಟ್ ಕೊಡ್ತಿರಬಹುದು, ಅಥವಾ ನೀವು ನಿಮ್ಮ ಇಷ್ಟ ಆಗಿರೋ ವ್ಯಕ್ತಿಗಳಿಗೆ ಏನಾದ್ರೂ ಗಿಫ್ಟ್ ನ ಕೊಡ್ತಿರಬಹುದು. ಅಂಡ್ ತುಂಬಾನೇ ಸರ್ಪ್ರೈಸಸ್ ನಿಮ್ಗೆ ಈ ಒಂದು ವೀಕಲ್ಲಿ ಕಾದಿದೆ, ಅದು ನೀವು ನಂಬಿರೋ ದೈವ ಶಕ್ತಿಯಿಂದ. ಎಸ್, ಯಾವ ಡಿಸಿಷನ್ಸ್ ನೀವು ತಗೋತಿದ್ದೀರಾ, ಯಾವ್ದು ನಿಮ್ಗೆ ರೈಟ್ ಅನ್ಸುತ್ತೆ ಅದನ್ನ ಕಂಪ್ಲೀಟ್ ಆಗಿ ಆ ಕೆಲಸನ ಕೈಗೆತ್ಕೊಂಡು ಮಾಡ್ತಿದ್ದೀರಾ. ಎಸ್, ಏನೋ ಒಂದು ಚೇಂಜಸ್ ನ ನೀವು ನೋಡ್ತಿದ್ದೀರಾ. ಏನೋ ಒಂದು ಇಷ್ಟು ದಿಸೆಗಳ ನಂತರ ಇಷ್ಟೊಂದು ಕಾನ್ಫಿಡೆನ್ಸ್, ಇಷ್ಟೊಂದು ಧೈರ್ಯ, ಇಷ್ಟೊಂದು ಸಂತೋಷ ಎಲ್ಲವೂ ಸಿಗ್ತಿದೆ. ಎಲ್ಲವೂ ಒಟ್ಟೊಟ್ಟಿಗೆಯಾಗಿ ಸಿಗ್ತಿದೆ. ಹೇಗೆ ಅಂದ್ರೆ ಈ ಒಂದು ವರ್ಷ ಯುಗಾದಿ ನಿಮ್ಮ ಬದುಕಲ್ಲಿ ತುಂಬಾನೇ ಚೇಂಜಸ್ ನ ಈ ಒಂದು ವೀಕಲ್ಲಿ ತಂದ್ಕೊಡ್ತಿದೆ. ಫೈಲ್ ನಂಬರ್ 2. ಎಸ್, ಹೆಚ್ಚು ನೈಟ್ ಟ್ರಾವೆಲ್ ಮಾಡ್ತಿದ್ದೀರಾ ಈ ಒಂದು ವೀಕಲ್ಲಿ. ಹೆಚ್ಚು ನೈಟ್ ಟೈಮಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ, ಅಥವಾ ನೀವೇನಾದ್ರೂ ಕಾರ್ ಡ್ರೈವಿಂಗ್ ಮಾಡ್ತಿದ್ರೆ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಹೆಚ್ಚು ಸ್ವಲ್ಪ ನಿಮ್ಮ ಒಂದು ಹೆಲ್ತ್ ಬಗ್ಗೆ ಗಮನ ಕೊಡಿ. ಟೈಮ್ ಸರಿಯಾಗಿ ಊಟ ಮಾಡಿ. ಎಸ್, ಅಂಡ್ ನೀವೆಲ್ಲಿ ಸ್ಥಳಗಳಿಗೆ ಭೇಟಿ ಕೊಡ್ತಿದ್ದೀರಾ ಅಲ್ಲಿ ಹೆಚ್ಚು ನೀವು ಹಸುಗಳನ್ನ ನೋಡ್ತಿದ್ದೀರಾ. ನಿಮ್ಮ ಕೈ ಹಸ್ತದಿಂದ ಸಾಧ್ಯ ಆದ್ರೆ ಏನಾದ್ರೂ ಹಸುಗೆ ತಿನ್ಲಿಕ್ಕೆ ಕೊಡಿ. ಖಂಡಿತ ನಿಮ್ಗೆ ಅನ್ಕೊಂಡಿರೋದನ್ನ ಹೆಚ್ಚು ಬೇಗ ನಿಮ್ಮ ಕೆಲಸಗಳು ಸಿದ್ಧಿ ಆಗ್ತಿದೆ. ಎಸ್, ನಿಮ್ಮ ಪ್ರೀತಿಯ ಜೀವನದಲ್ಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ, ನಿಮ್ಮ ಕುಟುಂಬದ ಜೀವನದಲ್ಲಿ ಹೆಚ್ಚಿನ ಪ್ರೀತಿನ ಸಂಪಾದನೆ ಮಾಡ್ತಿದ್ದೀರಾ. ಇಷ್ಟು ದಿವಸ ನಿಮ್ಗೆ ಏನು ಅಲೋನ್ ಫೀಲ್ ಮಾಡ್ತಿದ್ರಿ, ಈ ಒಂದು ವೀಕಲ್ಲಿ ಹೆಚ್ಚು ಜನಗಳ ಸಂಪರ್ಕ ಆಗ್ತಿದೆ. ಹೆಚ್ಚು ಜನಗಳನ್ನ ಭೇಟಿ ಮಾಡ್ತಿದ್ದೀರಾ. ನಿಮ್ಮ ಕುಟುಂಬದ ಸದಸ್ಯರು ನಿಮ್ಮ ಮನೆಗೆ ಸಡನ್ ಆಗಿ ಗಮನಿಸ್ತಿರಬಹುದು. ಆ ವ್ಯಕ್ತಿಗಳಿಂದ ನೀವು ದೂರ ಇರಬಹುದು, ಬಟ್ ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಸಡನ್ ಆಗಿ ನಿಮ್ಮ ಮನೆಗೆ ಬರ್ತಿರಬಹುದು. ಎಸ್, ನಿಮ್ಮ ಶತ್ರುಗಳು ಕೂಡ ಬರ್ತಿದ್ದಾರೆ, ನಿಮ್ಮ ಮಿತ್ರರು ಕೂಡ ಬರ್ತಿದ್ದಾರೆ. ಎಸ್, ಮನಸ್ಸಿಗೆ ಒಂದಿಷ್ಟು ನೆಮ್ಮದಿ ಸಿಗ್ತಿದೆ. ಹಾಗೂ ಇಷ್ಟು ದಿವಸ ವರ್ಷಗಳ ಏನು ನಿಮ್ಗೆ ಏನೋ ಒಂದು ಸತ್ಯ ತಿಳಿಬೇಕಾಗಿರಬಹುದು, ಆ ಒಂದು ಸತ್ಯ ಕೂಡ ನಿಮ್ಗೆ ತಿಳಿಯುತ್ತಿದೆ. ಹಾಗೂ ನಿಮ್ಮ ಪೂರ್ವಜರರು ಮಾಡ್ಕೊಂಡು ಬಂತಹ ಪೂಜೆಗಳನ್ನು ಕೂಡ ನೀವು ಕಂಟಿನ್ಯೂ ಮಾಡ್ತಿದ್ದೀರಾ. ಜೊತೆಗೆ ಏನೋ ನಿಮ್ಗೆ ಒಂದಷ್ಟು ಜವಾಬ್ದಾರಿನ ನಿಮ್ಮ ಹಿರಿಯರು ಕೊಡ್ತಿದ್ದಾರೆ. ಹಾಗೂ ನಿಮ್ಮ ಹಿರಿಯರು ಕೂಡ, ಐ ವಾಂಟ್ ಟು ಸೇ ಸಾರಿ ಫಾರ್ ದಿಸ್, ಬಟ್ ನಂಗೆ ಏನ್ ಎನರ್ಜಿ ಸಿಕ್ಕಿದೆ ನಾನು ಅದನ್ನು ತಿಳಿಸ್ತಿದ್ದೀನಿ. ನಿಮ್ಮ ಹಿರಿಯರು ಕೂಡ ನಿಮ್ಮಿಂದ ಈ ಒಂದು ಭೂಮಿಯಿಂದ ತ್ಯಜಿಸಿ ಹೋಗ್ತಿರ್ಬಹುದು. ಅವರೇನೋ ನಿಮ್ಗೊಂದು ಪ್ರಾಮಿಸ್ ಕೇಳ್ತಿರ್ಬಹುದು, ಅಥವಾ ನೀವು ಅದನ್ನ ಹೆಚ್ಚು ನಿಮ್ಮ ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಾಗಿ ಅದನ್ನ ಹೆಚ್ಚು ಬೆಳೆಸ್ಕೊಂಡು ಕಾಪಾಡ್ಕೊಂಡು ಹೋಗ್ಬೇಕಾಗಿರಬಹುದು. ಆ ಒಂದು ಏನೋ ಒಂದು ಇಂಪಾರ್ಟೆಂಟ್ ಸತ್ಯನ ಹಾಗೂ ಇಂಪಾರ್ಟೆಂಟ್ ಮೆಸೇಜಸ್ ನ ನಿಮ್ಗೆ ಹೇಳ್ತಿರಬಹುದು. ಫೈಲ್ ನಂಬರ್ 2. ಹಾಗೂ ನಿಮಗೆ ಸಿಗ್ಬೇಕಾಗಿರುವಂತಹ ಅವರಿಂದ ಆಸ್ತಿಗೆ ಸಂಬಂಧಪಟ್ಟಾಗಿ ಕೂಡ ನಿಮ್ಗೆ ಈ ಒಂದು ವೀಕಲ್ಲಿ ಆಸ್ತಿ ಸಂಬಂಧಪಟ್ಟಾಗಿ ನಿಮ್ಗೆ ಹೆಚ್ಚಿನ ನಿಮ್ಮ ಹಿರಿಯರು, ನಿಮ್ಮ ಪೂರ್ವಜರರು ಇಂದ ನಿಮ್ಗೆ ಹೆಚ್ಚಿನ ಮೆಸೇಜಸ್ ಸಿಗ್ತಿದೆ. ಯಾವುದು ನಿಮ್ಗೆ ಸಿಗಬಾರ್ದು, ದೊರಕಬಾರ್ದು, ನಿಮ್ಗೆ ಅವಕಾಶಗಳು, ನಿಮ್ಗೆ ಆಸ್ತಿ ಸಿಗಬಾರ್ದು ಅಂತ ನೆಗೆಟಿವಿಟಿ ಮಾಡ್ತಾನೆ ಇದ್ದಾರೆ.
ಹಾಗೂ ನಿಮಗೆ ಅದೃಷ್ಟನೇ ಬರಬಾರ್ದು. ನಿಮ್ಮ ಕೆಲಸಗಳಲ್ಲಿ ಎಲ್ಲವೂ ಏನಾದರೂ ಒಂದು ವಿಘ್ನ ಆಗಬೇಕು ಅಂತ ಅನ್ಕೊಂಡಿದ್ದಾರೆ. ಆ ವ್ಯಕ್ತಿಗಳು ಏನು ನಿಮಗೆ ನೆಗೆಟಿವಿಟಿ ಮಾಡಿದ್ದಾರೆ ಆ ರೀತಿ, ಸೊ ಆ ಒಂದು ನೆಗೆಟಿವಿಟಿ ವಾಪಸ್ ಪಾಸವೇ ಅವ್ರಿಗೆ, ಆ ವ್ಯಕ್ತಿಗಳಿಗೆ ಆಗ್ತಿದೆ. ನಿಮಗೆ ಸಿಗಬೇಕಾಗಿರೋ ಅವಕಾಶ ನಿಮಗೆ ಸಿಗ್ತಿದೆ. ನಿಮ್ಮ ಕೆಲಸದ ಸರೌಂಡಿಂಗ್ ಅಲ್ಲಿ ಹೆಚ್ಚು ನಿಮ್ಮಿಂದ ಸಹಾಯ ಪಡೆದುಕೊಂಡಿದ್ದಾರೆ ಹೊರತು ನಿಮ್ಗೆ ಅವರಿಂದ ಯಾವುದೂ ರೀತಿ ಸಹಾಯ ಆಗಿಲ್ಲ. ಹೆಚ್ಚಿನ ಹೊಟ್ಟೆ ಕಿಚ್ಚು ಜಾಸ್ತಿ ಇದೆ. ಈ ಒಂದು ವೀಕಲ್ಲಿ ಆ ವ್ಯಕ್ತಿಗಳೆಲ್ಲರೂ ನಿಮ್ಮ ಲೈಫ್ಗೆ ಒಂದು ಫ್ರೆಂಡ್ಶಿಪ್ ನ ಬೆಳೆಸಲಿಕ್ಕೆ ಬರ್ತಿದ್ದಾರೆ. ಆ ವ್ಯಕ್ತಿ ನಿಮಗೆ ತುಂಬಾನೇ ಒಳ್ಳೆಯದನ್ನ ಬಯಸಲಿಕ್ಕೆ ಬರ್ತಿದ್ದಾರೆ. ಯಾರು ಶತ್ರುಗಳಾಗಿದ್ರು ಅವರು ಮಿತ್ರರಾಗ್ತಿದ್ದಾರೆ, ಯಾರು ಮಿತ್ರರಾಗಿದ್ರು ಅವರು ಶತ್ರುವಾಗಿ ನಿಮ್ಮ ಕಣ್ಣಿಗೆ ಕಾಣಿಸ್ತಿದ್ದಾರೆ ಸದ್ಯದ ಪರಿಸ್ಥಿತಿಯಲ್ಲಿ. ಎಸ್, ನಿಮ್ಮ ಬಾಸ್ ಕಡೆಯಿಂದ ಕೂಡ ನಿಮ್ಗೆ ಏನೋ ಒಂದು ಹೆಚ್ಚಿನ ಜವಾಬ್ದಾರಿ ಸಿಗ್ತದೆ. ನಿಮ್ಮ ಬಾಸ್ ನಿಮ್ಗೆ ಪ್ರಮೋಷನ್ ವಿಚಾರವಾಗಿ ಕೂಡ ಮಾತಾಡ್ತಿರಬಹುದು. ಎಸ್, ಈ ಒಂದು ವೀಕಲ್ಲಿ ನೀವು ಅನ್ಕೊಂಡಿರೋದು ಏನೋ ಒಂದು ಬೇರೆ ರೀತಿಯಾದ ಬದಲಾವಣೆನ ನೀವು ನೋಡ್ತಿದ್ದೀರಾ. ಇದೇ ರೀತಿ ಆಗುತ್ತೆ ಅಂತ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿರಬಹುದು, ಬಟ್ ಅದೇ ರೀತಿ ಅದಕ್ಕಿಂತ ಬೇರೆ ರೀತಿಯಲ್ಲಿ ಚೇಂಜಸ್ನ ನೀವು ಈ ಒಂದು ವೀಕಲ್ಲಿ ನೋಡ್ತಿದ್ದೀರಾ. ಫೈಲ್ ನಂಬರ್ 2. ಎಸ್, ನಮ್ಮ ಲೈಫಲ್ಲಿ ನಾವು ಅನ್ಕೊಳ್ಳೋದೇ ಒಂದು, ಅದಾಗೋದೇ ಇನ್ನೊಂದು. ಬಟ್ ಭಗವಂತ ನಿಮ್ಗೆ ಏನ್ ನೀವು ಅನ್ಕೊಂಡಿದ್ದೀರಾ ಅದನ್ನ ಬೇರೆ ರೀತಿಯಲ್ಲಿ ನಿಮ್ಗೆ ದಾರಿನ ತೋರಿಸ್ಕೊಡ್ತಿದ್ದಾರೆ. ಹಾಗೂ ಯಾವ್ದು ನಿಮ್ಗೆ ಏನ್ ಪ್ರಾಬ್ಲಮ್ಸ್ ಇದೆ ಆ ಪ್ರಾಬ್ಲಮ್ಸ್ ನಿಮ್ಗೆ ಈಚೆ ಕರ್ಕೊಂಡು ಬರ್ಲಿಕ್ಕೆ ನಿಮ್ಮ ಲೈಫಿಗೆ ಹೊಸ ಜನಗಳನ್ನ ಪರಿಚಯ ಮಾಡಿಸ್ತಿದ್ದಾರೆ. ಹಾಗೂ ನಿಮ್ಮ ನೆಗೆಟಿವಿಟಿ ಏನಾಗಿದೆ ಆ ನೆಗೆಟಿವಿಟಿ ಕೂಡ ನಿಮ್ಗೆ ರಿಮೂವ್ ಆಗ್ತಿದೆ. ಸೊ ನೀವು ಯಾವಾಗ ನೆಗೆಟಿವಿಟಿನ ಕ್ಲೆನ್ಸ್ ಮಾಡ್ತೀರಾ ಮತ್ತೆ ನೆಗೆಟಿವಿಟಿ ಆಗ್ತಿದೆ. ಸೊ ಮತ್ತೆ ನೀವು ಅದನ್ನ ಕ್ಲೆನ್ಸ್ ಮಾಡಿ ಮತ್ತೆ ನಿಮ್ಗೆ ಆ ನೆಗೆಟಿವಿಟಿ ಆಗ್ತಿದೆ. ಸೊ ನಿಮ್ಮನ್ನ ನೋಡಿ ತುಂಬಾ ಜಲಸಿ ಪಡುವಂತಹ ವ್ಯಕ್ತಿ ನಿಮ್ಮ ಸರೌಂಡಿಂಗೇ ಇದ್ದಾರೆ. ನಾವ್ ಯಾರು ತುಂಬಾ ಆತ್ಮೀಯರು ನಮ್ಮವರು ಅಂತ ಅನ್ಕೋತೀವಿ ಅವರೇ ನಮಗೆ ಹೆಚ್ಚಿನ ಶತ್ರುಗಳಾಗಿ ಕಾಣಿಸ್ತಾರೆ. ಎಸ್, ಈ ಒಂದು ವೀಕಲ್ಲಿ ಫೈಲ್ ನಂಬರ್ 2ಗೆ ಹೆಚ್ಚು ಆ ವ್ಯಕ್ತಿಗಳಿಂದ ಹೆಚ್ಚು ದೃಷ್ಟಿಗಳಿದೆ. ಎಸ್, ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಇದೆ. ಸೊ ಈ ಒಂದು ವೀಕಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಕೂಡ ನೀವು ಮಾಡ್ತಿರಬಹುದು. ಸೊ ಸರ್ಪದ ಪೂಜೆ ಕೂಡ ನೀವು ಮಾಡಿಸ್ತಿರಬಹುದು. ಸೊ ಆ ಒಂದು ಸರ್ಪ ಶಾಂತಿ ಮಾಡಿಸೋದ್ರಿಂದ ಬಹಳಷ್ಟು ನಿಮ್ಮ ಬದುಕಲ್ಲಿ ಚೇಂಜಸ್ ನ ನೀವು ನೋಡ್ತಿದ್ದೀರಾ. ಎಸ್, ನಿಮ್ಮ ಹಿರಿಯರ ಇದ್ದಂತಹ ಮನೆ ಆಗಿರಬಹುದು, ನಿಮ್ಮ ಹಿರಿಯರು ಪರ್ಚೇಸ್ ಮಾಡಿರುವಂತಹ ಭೂಮಿ, ಆ ಭೂಮಿಯಲ್ಲಿ ಏನು ಒಂದು ನಿಮಗೆ ಆ ಒಂದು ಭೂಮಿಯಲ್ಲಿ ಏನೋ ಒಂದು ದೈವದ ಎನರ್ಜೀಸ್ನ ನೀವು ನೋಡ್ತಿದ್ದೀರಾ ಈ ಒಂದು ವೀಕಲ್ಲಿ. ಆ ಒಂದು ನಿಮ್ಮ ಹಿರಿಯರಿದ್ದಂತಹ ಮನೆಯಲ್ಲಾಗಿರಬಹುದು, ಭೂಮಿಯಲ್ಲಾಗಿರಬಹುದು, ಸರ್ಪಕ್ಕೆ ಸಂಬಂಧಪಟ್ಟಾಗೆ ಸ್ವಲ್ಪ ಸಮಸ್ಯೆಗಳನ್ನ ಮಾಡಿರಬಹುದು. ಆ ಸರ್ಪ ಸಮಸ್ಯೆಯಿಂದ ಸ್ವಲ್ಪ ನಿಮಗೂ ಕೂಡ ಆ ಒಂದು ಎನರ್ಜಿ ಪಾಸ್ ಆಗಿದೆ. ಅದರಿಂದ ಸ್ವಲ್ಪ ನಿಮಗೂ, ನಿಮ್ಮ ಆರೋಗ್ಯಕ್ಕೂ, ನಿಮ್ಮ ಕುಟುಂಬಕ್ಕೂ ಸ್ವಲ್ಪ ಸಮಸ್ಯೆಗಳನ್ನ ನೀವು ನೋಡ್ಕೊಂತ ಬಂದಿದ್ದೀರಾ. ಬಟ್ ಈ ಒಂದು ವೀಕಲ್ಲಿ ಇಷ್ಟು ವರ್ಷಗಳನ್ನು ಆ ಒಂದು ಸಮಸ್ಯೆ ಏನು ಅನ್ನೋದು ನಿಮ್ಗೆ ತಿಳಿದೇ ಇರಬಹುದು. ಈ ಒಂದು ವೀಕಲ್ಲಿ ನಿಮ್ಮ ಹಿರಿಯರೇ ಏನು ಅದಕ್ಕೆ ಸರಿಯಾದ ಒಂದು ಮಾಹಿತಿನ ನಿಮ್ಗೆ ಇನ್ಫಾರ್ಮೇಶನ್ ನ ಕೊಡ್ತಿದ್ದಾರೆ. ಅದರಿಂದ ನೀವು ಮುಂದಿನ ದಿನಗಳಲ್ಲಿ ಆ ಒಂದು ಸರ್ಪಕ್ಕೆ ಸಂಬಂಧಪಟ್ಟಾಗೆ ಪೂಜೆನ ಮಾಡಿಸ್ತಿರಬಹುದು. ಫೈಲ್ ನಂಬರ್ 2. ಎಸ್, ಫೈಲ್ ನಂಬರ್ 1 ಯಾರು ಚಾಯ್ಸ್ ಮಾಡಿದ್ದೀರಾ, ಫೈಲ್ ನಂಬರ್ 2 ಕೂಡ ನೀವು ಚಾಯ್ಸ್ ಮಾಡಿದ್ದೀರಾ. ಎಸ್, ಆಂಜನೇಯ ಸ್ವಾಮಿಯ ಆಶೀರ್ವಾದ ಹೆಚ್ಚಾಗಿದೆ. ಸೊ ನಿಮ್ಮ ಮನೆಯಲ್ಲಿ ಆಂಜನೇಯ ಸ್ವಾಮಿಯ ರಕ್ಷಣೆ ಇದೆ. ಹೆಚ್ಚು ಈ ಒಂದು ವೀಕಲ್ಲಿ ನೀವು ಆಂಜನೇಯ ಸ್ವಾಮಿ ಫೋಟೋ ಆಗಿರಬಹುದು ಹೆಚ್ಚು ಪೂಜಿಸ್ತಿದ್ದೀರಾ, ಹೆಚ್ಚು ಆಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡ್ತಿದ್ದೀರಾ ಅಥವಾ ವ್ರತಗಳನ್ನ ಮಾಡ್ತಿರಬಹುದು. ಖಂಡಿತ ನೀವು ಅನ್ಕೊಂಡಿರೋದನ್ನ ಬೇಗ ಶೀಘ್ರದಲ್ಲಿ ಸಿದ್ಧಿಪಡಿಸ್ಕೋತಿದ್ದೀರಾ. ಅದಕ್ಕೂ ಮುಂಚೆ ನಿಮ್ಮ ಜಾತಕನ ಒಂದ್ಸತಿ ಪರಿಶೀಲನೆ ಮಾಡಿ. ಸರ್ಪಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಇಲ್ಲಿ ಎನರ್ಜಿ ಸಿಗ್ತಿದೆ. ಎಸ್, ನಿಮ್ಮ ಮಕ್ಕಳಿಗೂ ನಿಮಗೂ ಏನು ವೈಮನಸ್ಸು ಜಗಳಗಳಾಗಿತ್ತು, ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ಅಲ್ಲೂ ಏನು ನಿಮ್ಮ ದಾಂಪತ್ಯ ಜೀವನದಲ್ಲೂ ಜಗಳಗಳಾಗಿತ್ತು, ಅಥವಾ ನಿಮ್ಮ ತಂದೆ ತಾಯಿ ಜೊತೆಗೆ ಜಗಳಗಳಾಗಿ ನಿಮ್ಮ ಮನೆ ಬಿಟ್ಟೋಗಿ ಅಥವಾ ಏನಾದರೂ ದೂರ ಆಗಿದ್ರೆ ಈ ರೀತಿ ಆಗ್ಬೇಕು ಅಂತ ಬಯಸಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ವೀಕಲ್ಲಿ ಆ ವ್ಯಕ್ತಿಗಳು ಯಾರು ಅನ್ನೋದು ನಿಮಗೆ ಹೆಚ್ಚಿನ ಒಂದು ಇನ್ಫಾರ್ಮೇಶನ್ ಸಿಗ್ತಿದೆ. ಜೊತೆಗೆ ಮತ್ತೆ ನೀವು ರೀಕನ್ಸಿಡರ್ ಆಗ್ತಿದ್ದೀರಾ, ಮತ್ತೆ ನಿಮ್ಮ ಕುಟುಂಬ ತುಂಬಾ ಸಂತೋಷವಾಗಿ
ತುಂಬಾ ನೆಮ್ಮದಿಯಾಗಿ ನೀವು ಈ ಒಂದು ವೀಕ್ ಹೆಚ್ಚಾಗಿ ಸಂತೋಷವಾಗಿದ್ದೀರಾ. ಪಾಯಲ್ ನಂಬರ್ 2, ಹೆಚ್ಚು ಯಾರು ಇಲ್ಲಿ ನಿಮಗೆ ಕೆಟ್ಟದನ್ನ ಬಯಸಿದ್ದಾರೆ ಅದನ್ನ ಆಂಜನೇಯ ಸ್ವಾಮಿ ಆ ಒಂದು ವಿಘ್ನನ ತೆಗೆದುಹಾಕಿದ್ದಾರೆ. ಹೆಚ್ಚು ನಿಮ್ಮ ಮನೆಗೆ ಪಾಸಿಟಿವ್ ಎನರ್ಜೀಸ್ ನ ತಂದುಕೊಡ್ತಿದ್ದಾರೆ. ನೀವಿರೋ ಸ್ಥಳನೂ ಕೂಡ ಚೇಂಜ್ ಮಾಡ್ತಿದ್ದೀರಾ, ಹಾಗೂ ನಿಮ್ಮ ಒಂದು ಡಿಸಿಷನ್ಸ್ ಕೂಡ ಚೇಂಜಸ್ ಮಾಡ್ಕೋತಿದ್ದೀರಾ. ನಿಮ್ಮ ಕುಟುಂಬಕ್ಕೆ, ನಿಮ್ಮ ಲೈಫಿಗೆ ಸಂಬಂಧಪಟ್ಟಾಗಿ ಏನೋ ಒಂದು ಸ್ಟ್ರಾಂಗ್ ಡಿಸಿಷನ್ಸ್ ನೀವು ತಗೋತಿದ್ದೀರಾ. ಪಾಯಲ್ ನಂಬರ್ 2, ಎಸ್ 3/2 ಟೈಮಿಂಗ್ ಕೂಡ ನೀವು ಹೆಚ್ಚಾಗಿ ವಾಚ್ ಮಾಡ್ತಿದ್ದೀರಾ. ಆ ಮೆಸೇಜಸ್ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಖಂಡಿತ ಇನ್ಫಾರ್ಮೇಶನ್ ನಿಮಗೆ ಏನೋ ಒಂದು ಇನ್ಫಾರ್ಮೇಶನ್ ನಿಮಗೆ ಸಿಗಬೇಕಾಗಿರಬಹುದು. ಹಾಗೂ ಆ ಇನ್ಫಾರ್ಮೇಶನ್ಸ್ ನ ಯಾರೋ ನಿಮ್ಗೆ ಏನ್ ತಿಳಿಬೇಕಾಗಿದೆ ನಿಮ್ಗೆ, ಅಥವಾ ನಿಮಗೆ ಏನ್ ಅವಕಾಶ ಸಿಗಬೇಕಾಗಿದೆ, ಅದು ಯಾರು ಅಡೆತಡೆ ಮಾಡ್ತಿದ್ದಾರೆ ಅನ್ನೋದನ್ನ ನೀವು ತಿಳ್ಕೊಳ್ತಿದ್ದೀರಾ. ಹಾಗೂ ಅದಕ್ಕೆ ನೀವು ಕ್ಲೆನ್ಸ್ ಕೂಡ ಮಾಡ್ಕೊತಿದ್ದೀರಾ. ಎಸ್, ಕೃಷ್ಣ ಪರಮಾತ್ಮನ ಆಶೀರ್ವಾದ ಹೆಚ್ಚಾಗಿದೆ. ಸೊ ನೀವೇನು ಗೋಗೆ ಏನಾದ್ರೂ ನಿಮ್ಮ ಕೈ ಹಸ್ತದಿಂದ ಕೊಡೋದ್ರಿಂದ ಅದು ಕೃಷ್ಣ ಪರಮಾತ್ಮನಿಗೆ ಸೇರ್ತಿದೆ. ಖಂಡಿತ ನೀವು ಏನ್ ನಿಮ್ಮ ಮನೆಯ ವಾತಾವರಣ ಏನು ನಿಮ್ಗೆ ತುಂಬಾ ಬೇಸರ ಮೂಡಿಸಿದೆ ಅಥವಾ ನಿಮ್ಮ ಮನೆಯಲ್ಲಿ ಕಿರಿಕಿರಿ ಆಗ್ತದೆ, ಅದು ಕೂಡ ನಿವಾರಣೆ ಆಗ್ತಿದೆ. ಪಾಯಲ್ ನಂಬರ್ 2, ಎಸ್. ಸಡನ್ ಆಗಿ ನೀವು ಇಷ್ಟಪಟ್ಟಿರುವಂತಹ ವಸ್ತುಗಳು ಡ್ಯಾಮೇಜ್ ಆಗಬಹುದು ಈ ಒಂದು ವೀಕಲ್ಲಿ. ಅದು ಇನ್ನೇನು ಡ್ಯಾಮೇಜ್ ಆಗಬೇಕಾಗಿತ್ತು ಅದನ್ನ ನೀವು ಕಾಪಾಡ್ಕೊಂತಿದ್ದೀರಾ. ಆ ರೀತಿ ನಿಮ್ ಇಷ್ಟಪಟ್ಟಿದ್ದು ಹಾಗೂ ನೀವು ಇಷ್ಟಪಟ್ಟಿರೋ ಪರ್ಸನ್ ನಿಮ್ಮ ಲೈಫಿಂದ ದೂರ ಹೋಗ್ಬೇಕು ಅಂತ ಏನ್ ನೆಗೆಟಿವಿಟಿ ಮಾಡ್ತಿದ್ದಾರೆ, ಸೊ ಆ ನೆಗೆಟಿವಿಟಿ ನಿಮ್ಮವರೆಗೂ ತಲುಪದೇ ಇರೋ ಹಾಗೆ ಕೃಷ್ಣ ಪರಮಾತ್ಮ ನಿಮ್ಮನ್ನ ಪ್ರೊಟೆಕ್ಷನ್ ಮಾಡ್ತಿದ್ದಾರೆ. ಹೆಚ್ಚಿನ ಪ್ರೀತಿನ ನಿಮ್ಗೆ ಕೊಡ್ತಿದ್ದಾರೆ. ಹಾಗೂ ಯಾವುದೇ ಬೇಡ ನಿಮಗೆ ಅದರಿಂದ ನಿಮ್ಮನ್ನ ದೂರ ಇಡಿಸ್ತಿದ್ದಾರೆ. ಯಾವ ವ್ಯಕ್ತಿ ನಿಮ್ಮ ಲೈಫಿಗೆ ಇಂಪಾರ್ಟೆಂಟ್ ಆ ವ್ಯಕ್ತಿನ ನಿಮ್ಮ ಲೈಫಿಗೆ ಬರ್ಮಾಡ್ಕೊಡ್ತಿದ್ದಾರೆ. ಎಸ್, ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಏನ್ ನೀವು ಡಿಸಿಷನ್ಸ್ ನ ತಗೋತಿದ್ದೀರಾ, ನಿಮ್ಮ ವ್ಯಕ್ತಿಗೋಸ್ಕರ ನೀವೇನು ಸಡನ್ ಡಿಸಿಷನ್ಸ್ ತಗೋತಿದ್ದೀರಾ, ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ಡಿಸಿಷನ್ಸ್ ನ ತಗೊಳ್ಳಿ. ಪಾಯಲ್ ನಂಬರ್ 2, ಎಸ್. ಅಂಡ್ ನಿಮ್ಮ ಸುತ್ತ ಇರುವಂತಹ ವ್ಯಕ್ತಿಗಳು ಒಂದ್ ರೀತಿ ನಾರದ ಮುನಿಯಾಗಿ ಇದ್ದಾರೆ. ನಿಮ್ಮ ವಿಚಾರನ ಇನ್ನೊಬ್ರಿಗೆ ಹೇಳಿ ಅಲ್ಲಿ ನಿಮ್ಮ ಒಂದು ವಿಚಾರನ ಟೀಕೆ ಮಾಡಿ ನಗುವಂತಹ ವ್ಯಕ್ತಿಗಳಿದ್ದಾರೆ. ಸೊ ಆ ವ್ಯಕ್ತಿಗಳಿಗೆ ಏನ್ ಪನಿಷ್ಮೆಂಟ್ ಆಗ್ಬೇಕು ಆ ಪನಿಷ್ಮೆಂಟ್ ಆಗ್ತಿದೆ. ನಿಮಗಾಗಿರುವಂತಹ ಸಮಸ್ಯೆಗಿನ್ನ ಹೆಚ್ಚಿನ ಸಮಸ್ಯೆ ಆ ವ್ಯಕ್ತಿಗಳಿಗೆ ಆಗಬಹುದು. ಅಂಡ್ ನಿಮಗೆ ಹೆಚ್ಚಿನ ಅಭಿವೃದ್ಧಿನ ನೀವು ಈ ಒಂದು ವೀಕಲ್ಲಿ ನೋಡ್ತಿದ್ದೀರಾ. ಹಣಕಾಸಿನ ಪರಿಸ್ಥಿತಿ ಕೂಡ ಅಭಿವೃದ್ಧಿ ಆಗ್ತಿದೆ. ಹಾಗೂ ತುಂಬಾನೇ ಪಾಸಿಟಿವ್ ಎನರ್ಜೀಸ್ ನ ನೀವು ಈ ಒಂದು ವೀಕಲ್ಲಿ ನೋಡ್ತಿದ್ದೀರಾ. ಪಾಯಲ್ ನಂಬರ್ 2, ಎಸ್. ನಿಮ್ಮ ಮಕ್ಕಳ ಜೀವನದ ಬಗ್ಗೆ ಹೆಚ್ಚು ನೀವು ವರಿ ಮಾಡ್ತಿದ್ದೀರಾ. ಮುಂದೇನಾಗುತ್ತೆ, ಮುಂದೇನಾಗಬಹುದು, ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ವರಿನೆಸ್ ಇದೆ. ಆ ವರಿನೆಸ್ ನ ಹೆಚ್ಚು ಚಿಂತೆ ಮಾಡೋದನ್ನ ಬಿಡಿ. ಖಂಡಿತ ಭಗವಂತ ನಿಮಗೆ ಹೆಚ್ಚು ಪ್ರೊಟೆಕ್ಷನ್ ಮಾಡ್ತಿದ್ದಾರೆ. ನಿಮ್ಮ ಮಕ್ಕಳ ಜೀವನದಲ್ಲೂ ಕೂಡ ಬಹಳಷ್ಟು ಚೇಂಜಸ್ ನ ನೋಡ್ತಿದ್ದಾರೆ. ಈಗ ನೀವು ಎಕ್ಸಾಮ್ಸ್ ನ ಅಟೆಂಡ್ ಮಾಡಿದ್ದೀರಾ, ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿದ್ರೆ ಖಂಡಿತ ನಿಮ್ಗೆ ಒಂದು ವೀಕಲ್ಲಿ ಗುಡ್ ನ್ಯೂಸ್ ಕೂಡ ಸಿಗ್ತಿದೆ. ಎಸ್, ಪ್ರಾಣಿ ಪಕ್ಷಿಗಳ ಬಗ್ಗೆ ಹೆಚ್ಚು ಗಮನ ಕೊಡ್ತಿದ್ದೀರಾ, ಪ್ರಕೃತಿ ಬಗ್ಗೆ ಹೆಚ್ಚು ಗಮನ ಕೊಡ್ತಿದ್ದೀರಾ. ಪಾಯಲ್ ನಂಬರ್ 2, ಹೆಚ್ಚು ಈ ಒಂದು ವೀಕಲ್ಲಿ ಯಾರು ನಿಮ್ಮ ಕಣ್ಣ ಮುಂದೆ ಯಾರು ತೊಂದರೆಯಲ್ಲಿದ್ದಾರೆ ಅವರಿಗೆ ಹೆಚ್ಚಿನ ಸಹಾಯನ ನೀವು ಮಾಡ್ತಿದ್ದೀರಾ. ಹಾಗೆ ಯಾರು ಒಳ್ಳೆಯವರು, ಯಾರಿಗೆ ನಿಮ್ಮ ಮನಸ್ಸಿಟ್ಟು ಆ ವ್ಯಕ್ತಿಗೆ ಮಾಡಬೇಕು ಅಂತ ಸಹಾಯ ಅನ್ಸುತ್ತೆ ಅಂತಹ ವ್ಯಕ್ತಿಗೆ ಮಾಡಿ. ಸೊ ನೀವು ಅವ್ರಿಗೆ ಸಹಾಯ ಮಾಡಿ ನೀವು ಆ ಒಂದು ಪ್ರಾಬ್ಲಮ್ಸ್ ನ ನಿಮ್ಮ ಹತ್ರ ತಗೊಂಡು ಬಂದ್ಬೇಡಿ. ಪಾಯಲ್ ನಂಬರ್ 2. ಅಂಡ್ ಈ ಒಂದು ವೀಕಲ್ಲಿ ನೀವು ಸಾಕು ಪ್ರಾಣಿಗಳನ್ನ ಸಾಕ್ತಿರಬಹುದು ಅಥವಾ ನೀವು ಸಾಕಿರೋ ಪ್ರಾಣಿಗಳಿಗೆ ಸ್ವಲ್ಪ ಏನಾದ್ರೂ ಆರೋಗ್ಯದ ಸಮಸ್ಯೆಗಳಾಗಬಹುದು. ಅದರಿಂದ ಸ್ವಲ್ಪ ಹೆಚ್ಚಿನ ಚಿಂತೆ ನೀವು ಮಾಡಬಹುದು. ಸೊ ನಿಮ್ಮ ಒಂದು ಮನೆಯ ಸುತ್ತ ಏನೋ ಒಂದು ಸರ್ಕಲ್, ಏನೋ ಒಂದು ಒಂದು ನೆಗೆಟಿವಿಟಿ, ತುಂಬಾನೇ ನಿಮ್ ನೆಗೆಟಿವಿಟಿ ಅನ್ನಿಸ್ತಿರಬಹುದು. ಸುತ್ತ ಒಂದ್ ರೀತಿ ಬಂಧನ ಆಗಿದೆ, ಯಾವ ಕೆಲಸನೂ ಆಗ್ತಿಲ್ಲ ಅಂತ ನಿಮ್ಗೆ ಅನ್ನಿಸ್ತಿರಬಹುದು. ಬಟ್ ಆ ಒಂದು ನೆಗೆಟಿವಿಟಿಯಿಂದ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಕೃಷ್ಣ ಪರಮಾತ್ಮ ನಿಮ್ಮನ್ನ ಹೊರಗಡೆ ಕರ್ಕೊಂಡು ಬರ್ತಿದ್ದಾರೆ.
ಫೈಲ್ ನಂಬರ್ 2 ಹಾಗೂ ನಿಮ್ಮ ಒಂದು ಏನು ನೀವು ದೃಷ್ಟಿ ಇಟ್ಟು ಏನು ಮಾಡ್ತಿದ್ದೀರಾ ಅಥವಾ ನೀವು ಯಾರ ಮೇಲೆ ಡೌಟ್ ಪಡ್ತಿದ್ದೀರಾ, ಖಂಡಿತ ಆ ವ್ಯಕ್ತಿಯಿಂದ ಏನೋ ಒಂದು ಸಾಕಷ್ಟು ನಿಮ್ಗೆ ಇನ್ಫಾರ್ಮೇಶನ್ ಸಿಗ್ತಿದೆ. ಆ ವ್ಯಕ್ತಿಯ ಇನ್ನೊಂದು ಮುಖವಾಡಗಳನ್ನ ನೀವು ನೋಡೋ ಟೈಮಿಂಗ್ ಕೂಡ ಬಂದಿದೆ. ನೀವು ರಕ್ಷಣೆಯಲ್ಲಿ ಇದ್ದೀರಾ ಹಾಗೂ ನೀವೇನು ಭಯ ಪಡ್ತಿದ್ದೀರಾ ಮನಸ್ಸಲ್ಲಿ, ಈ ಒಂದು ರೀಡಿಂಗ್ ನೋಡ್ತಿರೋ ಫೈಲ್ ನಂಬರ್ 2 ನೀವು ಯಾವುದೋ ಒಂದು ವಿಚಾರಕ್ಕೆ ತುಂಬ ಭಯ ಪಡ್ತಿದ್ದೀರಾ. ಖಂಡಿತ ನಿಮ್ಮ ಕನಸಲ್ಲಿ ಹೆಚ್ಚು ಪ್ರಾಣಿಗಳು ಸಾಯ್ತಿರೋದು ಅಥವಾ ಪ್ರಾಣಿಗಳಿಗೆ ಏನೋ ಒಂದು ತೊಂದರೆ ಆಗ್ತಿರೋದು ಅಥವಾ ನಿಮಗೆ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಪ್ರಾಬ್ಲಮ್ಸ್ ಆಗ್ತಿರೋದನ್ನ ನೀವು ಈ ಒಂದು ವೀಕಲ್ಲಿ ನೋಡ್ತಿರಬಹುದು. ಅದು ನಿಮಗೆ ಬೇರೆ ಏನೋ ಒಂದು ಸೂಚನೆನ ತೋರಿಸ್ತಿದ್ದಾರೆ. ಸೊ ಆ ಒಂದು ಸೂಚನೆ ನಿಮಗೆ ಏನು ನೆಗೆಟಿವಿಟಿ ಆಗಿದೆ ಅದರಿಂದ ಪಾರ್ ಮಾಡ್ತಿದ್ದಾರೆ. ಸೊ ಆ ನೆಗೆಟಿವಿಟಿ ವಾಪಸ್ ಅವರಿಗೆ ಟರ್ನ್ ಅಪ್ ಆಗ್ತಿದೆ ಅನ್ನೋದು ನಿಮಗೆ ಹೆಚ್ಚಿನ ಒಂದು ಮೆಸೇಜಸ್ ಈ ಒಂದು ವೀಕಲ್ಲಿ ಸಿಗ್ತಿದೆ. ಫೈಲ್ ನಂಬರ್ 2 ಎಸ್, ಸಂಗೀತ ಅಭ್ಯಾಸನ ಮಾಡಲಿಕ್ಕೆ ಈ ಒಂದು ವೀಕಲ್ಲಿ ಹೆಚ್ಚಿನ ಒಂದು ಸಂಗೀತ ವಿಚಾರವಾಗಿ ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು, ಹೆಚ್ಚು ಕಲಿಬೇಕು ಅನ್ನೋ ಆಸಕ್ತಿ ಮೂಡ್ತಿದೆ. ಫೈಲ್ ನಂಬರ್ 2 ಸೊ ಎಸ್, ಕಪ್ಪು ನಾಯಿ ಡಾಗ್ಗೆ ಏನಾದರೂ ನಿಮ್ಮ ಕೈಸ್ಥದಿಂದ ತಿನ್ಲಿಕ್ಕೆ ಕೊಡಿ. ಖಂಡಿತ ಇನ್ನಷ್ಟು ಚೇಂಜಸ್ನ ನೀವು ಈ ಒಂದು ವೀಕಲ್ಲಿ ನೋಡ್ತಿದ್ದೀರಾ. ಹೆಚ್ಚು ಗರುಡ ಪುರಾಣದ ಬಗ್ಗೆ ತಿಳ್ಕೊಳ್ತಿದ್ದೀರಾ, ಹೆಚ್ಚು ನಿಮ್ಮ ಪೂರ್ವಜರನ್ನ ನೆನೆಸ್ಕೋತಾ ಈ ಒಂದು ವೀಕಲ್ಲಿ ಹೆಚ್ಚು ಚಿಂತೆ ಮಾಡ್ತಿದ್ದೀರಾ. ನಿಮ್ಮಿಂದ ಯಾರು ದೂರ ಹೋಗಿದ್ದಾರೆ ಈ ಭೂಮಿನ ತ್ಯಜಿಸಿ ಆ ವ್ಯಕ್ತಿಗಳ ಬಗ್ಗೆ ಹೆಚ್ಚು ನೀವು ಯೋಚನೆ ಮಾಡ್ತಿದ್ದೀರಾ. ತುಂಬಾನೇ ನೋವು ತಿಂತಿದ್ದೀರಾ, ತುಂಬಾನೇ ಡಿಸಪಾಯಿಂಟ್ ಆಗಿದ್ದೀರಾ. ಖಂಡಿತ ಒಂದು ನೋವಿಂದ ನೀವು ಈಚೆ ಬರಬೇಕಾಗಿದೆ. ಮುಂದೆ ಆಗ್ತಿರೋಂತಹ ನಿಮ್ಮ ಲೈಫಲ್ಲಿ ಚೇಂಜಸ್ ಬಗ್ಗೆ ಗಮನ ಕೊಡಬೇಕಾಗಿದೆ. ಫೈಲ್ ನಂಬರ್ 2 ಈ ಒಂದು ವೀಕಲ್ಲಿ ನಿಮ್ಮ ಸುತ್ತ ಇರೋ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಅಬ್ಸರ್ವ್ ಮಾಡ್ತಿದ್ದಾರೆ, ನಿಮ್ಮ ಮೇಲೆ ಏನು ಪ್ರೀತಿ ಇದೆ ಹಾಗೂ ಆ ಪ್ರೀತಿನ ನಿಮ್ಮ ಜೊತೆ ಹೇಗೆ ಹೇಳ್ಕೊಳ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಆ ವ್ಯಕ್ತಿ ಹೆಚ್ಚು ನಿಮ್ಮ ಬಗ್ಗೆ ಭಯ ಪಡ್ತಿದ್ದಾರೆ. ನೀವು ಅವ್ರ ಪ್ರೀತಿನ ಒಪ್ಕೋತಿರೋ ಇಲ್ವೋ ಅನ್ನೋ ಒಂದು ಟೆನ್ಷನ್ ಇರಬಹುದು. ಸೊ ಈ ನಿಮ್ಮ ಹಿಂದೆ ನಿಂತು ನಿಮ್ಮನ್ನ ಹೆಚ್ಚು ಅಬ್ಸರ್ವ್ ಮಾಡಿ ಹೆಚ್ಚು ನಿಮಗೆ ಪ್ರೊಟೆಕ್ಷನ್ ಮಾಡ್ತಾ ಬರ್ತಿರೋ ವ್ಯಕ್ತಿ ನಿಮ್ಮ ಮುಂದೆ ಬಂದು ಈ ಒಂದು ವೀಕಲ್ಲಿ ನಿಮಗೆ ಪ್ರಪೋಸಲ್ ಕೂಡ ಮಾಡ್ತಿರಬಹುದು. ಎಸ್, ಫೈಲ್ ನಂಬರ್ 2 ಹೊಸ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಆ ವ್ಯಕ್ತಿ ನಿಮ್ಮ ಲೈಫಿಗೆ ತುಂಬಾನೇ ನಿಮಗೆ ಒಳ್ಳೇದಾಗಬೇಕು ಅಂತ ಬಯಸುವಂತಹ ವ್ಯಕ್ತಿ. ಎಸ್, ಕೆಲವು ವಿಚಾರಕ್ಕೆ ಇನ್ನಷ್ಟು ಗಮನ ಕೊಡಬೇಕಾಗಿದೆ. ಆ್ಯಂಡ್ ದೇರ್ ಇಸ್ ಸಮಥಿಂಗ್ ಇಸ್ ಬೆಟರ್. ಆ್ಯಂಡ್ ಈ ಒಂದು ವೀಕಲ್ಲಿ ನಿಮ್ಮ ಲೈಫಲ್ಲಿ ಬಹಳಷ್ಟು ಸಕ್ಸಸ್ನ ನೋಡೋ ಟೈಮಿಂಗ್ ಕೂಡ ಬಂದಿದೆ. ನಿಮ್ಮ ಹಿರಿಯರ ಆಶೀರ್ವಾದ, ನಿಮ್ಮ ತಾಯಿ ತಂದೆಯ ಆಶೀರ್ವಾದ ಹೆಚ್ಚಾಗಿ ಈ ಒಂದು ವೀಕಲ್ಲಿ ಹೆಚ್ಚು ಸಿಗ್ತಿದೆ. ನಿಮಗೆ ಹೆಚ್ಚಿನ ಪ್ರೊಟೆಕ್ಷನ್ ಭಗವಂತನಿಂದ ಸಿಗ್ತಿದೆ. ಎಸ್, ಹೆಚ್ಚು ಭಗವಂತ ನಿಮಗೆ ಸೂಚಿಸ್ತಿದ್ದಾರೆ, ಅನುಗ್ರಹಿಸ್ತಿದ್ದಾರೆ ಆ್ಯಂಡ್ ನಿಮ್ಮನ್ನು ಪ್ರೊಟೆಕ್ಷನ್ ಮಾಡ್ತಿದ್ದಾರೆ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟು ಪೇಷನ್ಸಿಂದ ಈ ಒಂದು ರೀಡಿಂಗ್ನ ಕೇಳೋದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್. ಆ್ಯಂಡ್ ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಮಸ್ತೆ.